ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಅಖಿಲ ಕರ್ನಾಟಕ ಜ್ಞಾನದೀಪ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಪ್ರಥಮ ಸಾಹಿತ್ಯ ಸಮ್ಮೇಳನ 2025 ಈ ಕಾರ್ಯಕ್ರಮವು ಮೊನ್ನೆಯಷ್ಟೇ ಸಿರ್ಸಿಯ ರಂಗಧಾಮ ನೆಮ್ಮದಿ ಕುಟೀರದಲ್ಲಿ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋವನ್ನು ನಾನಿಲ್ಲಿ ಹಿಂದೆ ಶೇರ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕವಿಗೋಷ್ಠಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಡಿಯೋವನ್ನು ಇಲ್ಲಿ ನೋಡ್ಬೋದು. ಎಲ್ಲವೂ ಇಲ್ಲಿ ಇಲ್ಲ, ಯಾಕೆಂತಂದರೆ ನನ್ನ ಮೊಬೈಲಲ್ಲಿ ಆಮೇಲೆ ಎಷ್ಟಾಗುತ್ತೆ ಅಷ್ಟನ್ನು ಮಾಡಿಕೊಂಡು ಬಂದಿದೆ. ನೋಡೋಣ, ಕೊನೆ ತನಕ ನೋಡಿ. ನನ್ನ ಗೆಳತಿಯರಾದ ಕುಸುಮ, ಸುಮಂಗಲ, ಹೇಮ, ವಿಜಯಕ್ಕ, ಸರೋಜಕ್ಕ ಎಲ್ಲರನ್ನೂ ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ರೇಖಾ ಶಿವರಾಮ್ ಭಟ್ನವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮುಂದಾಳತನದಲ್ಲಿ ಎಲ್ಲ ಮಹಿಳೆಯರನ್ನ ಸೇರಿಸಿಕೊಂಡು ಮಹಿಳಾ ಸಂಘಟನೆಯನ್ನು ಮಾಡಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಏಕದಂತ ಸುಮುಖ ವಿನಾಯಕ ಶಂಭು ಕುವರನಿ ಶುಭದಾಯಕ. ಏಕದಂತ ಸುಮುಖ ವಿನಾಯಕ ಶಂಭು ಕುವರನಿ ಶುಭದಾಯಕ. ನನ್ನ ತನುಮನ ನಿನ್ನದೆಂಬೆನ ನನ್ನ ಪಾಲಿಸೋ ನಮ್ಮ ಪಾಲಿಸೋ. ನನ್ನ ತನುಮನ ನಿನ್ನದೆಂಬೆನ ನಮ್ಮ ಪಾಲಿಸೋ ನಮ್ಮ ಪಾಲಿಸೋ. ಅಭಯವಾರಿದಿ ಬಿಡೆನೋ ಸನ್ನಿಧಿ ಪಾಲಿಸೋ ನಮ್ಮ ಪಾಲಿಸೋ ನಮ್ಮ ಪಾಲಿಸೋ. ಹೇ ಶರಣು ಗಣಪತಿ ಶರಣು ಗಣಪತಿ ಪಾಲಿಸೋ ನಮ್ಮ ಪಾಲಿಸೋ. ಎಲ್ಲರಿಗೂ ಸಂತಸವನ್ನು ತಂದಂತಹ ಕಾರ್ಯಕ್ರಮ, ಅದು ನೆಮ್ಮದಿಯ ಸನ್ನಿಧಾನದಲ್ಲೇ ಆಗಿರುವಂತಹದ್ದು. ಇಂದು ಮಹಿಳಾ ದಿನಾಚರಣೆಯನ್ನು ನಿನ್ನೆಷ್ಟೇ ಆಚರಿಸಿದ್ದೇವೆ. ಆದರೆ ಇಲ್ಲಿ ನೋಡಿದಾಗ ಮಹಿಳಾ ದಿನಾಚರಣೆ ಇವತ್ತೇನೋ ಅನ್ನುವಷ್ಟು ಸಂತಸ ಆಗ್ತಾ ಇದೆ. ಯಾಕೆಂದರೆ ಮಹಿಳೆಯರೇ ಪ್ರಾರಂಭಿಸಿದಂತಹ ಈ ಸಂಸ್ಥೆ ಅಖಿಲ ಕರ್ನಾಟಕ ಜ್ಞಾನದೀಪ ಟ್ರಸ್ಟ್, ಅದರಲ್ಲೂ ಕೂಡ ಎಲ್ಲ ನಿರ್ದೇಶಕರು ಕೂಡ ನನ್ನ ಸ್ನೇಹಿತೆಯರೇ. ಅವರನ್ನು ನೋಡಿದಾಗ ಇನ್ನೂ ಸಂತಸ ಆಗ್ತಾ ಇದೆ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ನಮನವನ್ನು ಸಲ್ಲಿಸ್ತೇನೆ. ಹಾಗೆಯೇ ನನ್ನ ವಿಷಯ ಇಂದು ಸಂಘಟನೆ. ನಾನು ಸಂಘಟನೆಯಿಂದ ಗುರುತಿಸಿಕೊಂಡಿದ್ದು ನನ್ನ ಸ್ನೇಹಿತೆಯಾದಂಥ ಸುಮಂಗಲಕ್ಕ ಮಂಡ್ಯ ಮನೆ ಹಾಗೂ ನನ್ನ ಉಳಿದ ಸ್ನೇಹಿತೆಯರು, ಹೇಮ ಇರ್ಬೋದು, ಎಲ್ಲ ಸ್ನೇಹಿತೆಯರು ಕೂಡ. ಆದರೆ ಎಲೆಮರೆಯ ಕಾಯಿ ಅಂತಿರುವವರು ತುಂಬ ಜನರಿದ್ದಾರೆ. ಈಗಾಗಲೇ ಪ್ರೇಕ್ಷಕರಾಗಿ ಬಂದಂತಹ ನೀವು ಕೂಡ ಪ್ರತಿಭೆ ಇದ್ದಂಥವರೇ. ಆದರೆ ಎಷ್ಟೋ ಪ್ರತಿಭೆಗಳು ಅವಕಾಶವಿಲ್ಲದೆ ಮನೆಯಲ್ಲೇ ಇರುವಂತಾಗಿದೆ. ಇಲ್ಲಿ ಪುರುಷರ ಸಹಕಾರನೂ ತುಂಬ ಅಗತ್ಯ. ಯಾಕಂದ್ರೆ ಇಷ್ಟೊಂದು ಮಹಿಳೆಯರು ನಾವು ವೇದಿಕೆ ಮೇಲೆ ಇರಬೇಕಿದ್ರೆ ನಮ್ಮ ಮನೆಯವರ ಸಹಕಾರ ತುಂಬಾ ಬೇಕು. ಏಕೆಂದ್ರೆ ಕಳಿಸಿಕೊಡ್ಲಿಕ್ಕೆ ಬೇಕು, ಕರ್ಕೊಂಡು ಹೋಗ್ಲಿಕ್ಕೆ ಬೇಕು. ಅವರೆಲ್ಲರ ಸಹಕಾರ ಇದ್ದಾಗ ಮಾತ್ರ ನಾವು ಮಾತೆಯರು ಇಟ್ಟ ಹೆಜ್ಜೆಯನ್ನು ದಿಟ್ಟವಾಗಿ ಸಾಧಿಸಬಹುದು. ಏಕೆಂದರೆ ತುಂಬಾ ಸಲ ನೋಡ್ತೀನಿ, 4-5 ಸಂಸ್ಥೆಗಳಲ್ಲಿದ್ದಾಗ ಈಗ ಮುಗಿಸಿಕೊಂಡು ಮನೆಗೆ ಹೋಗುವುದರೊಳಗೆ ಇನ್ನೊಂದಕ್ಕೆ ಕರೆಯ ಬರುತ್ತದೆ. ಆಗ ಇದೆಂತಹ ಪ್ರತಿ ದಿವಸ ತಿರುಗಾಟ ಅಂತ ಮನೆಯಲ್ಲಿ ಬಾಕಿ ಇರುವಂತವರು ಹೇಳ್ತಾರೆ. ನಮಗೆ ಹೇಳುವುದಿಲ್ಲ ಅಂತಲ್ಲ, ಅದನ್ನು ಸಂಭಾಳಿಸಿಕೊಂಡು ನಾವು ಮತ್ತೆ ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ನಾವು ಹೊರಗಡೆ ಬರಲೇಬೇಕು. ಕೇವಲ ನಮ್ಮ ಮನೆ, ನಮ್ಮ ಕುಟುಂಬ ಇದು ಇಷ್ಟ ಇಲ್ಲ. ಭಗವಂತ ನಮ್ಮನ್ನು ಸೃಷ್ಟಿಸಿ ಭೂಮಿಗೆ ಕಳುಹಿಸಿದ್ದೆ ನಮ್ಮಿಂದ ಏನಾದರೂ ಋಣ ತೀರಿಸುವಂತ ಕೆಲಸಗಳು ಆಗಬೇಕು. ಈ ಸಮಾಜಕ್ಕೆ ನಮ್ಮ ಕೊಡುಗೆ ಅತ್ಯಮೂಲ್ಯವಾದಂಥದ್ದು. ಹಾಗಾಗಿ ಸಮಾಜಕ್ಕೆ ನಮ್ಮತ್ರ ಎಷ್ಟು ಸಾಧ್ಯವಿದೆಯೋ ನಮ್ಮ ಕ್ಷೇತ್ರಗಳಲ್ಲಿ
ಇವತ್ತು ನೃತ್ಯ ಕ್ಷೇತ್ರ ಇರಲಿ, ಯಕ್ಷಗಾನ ಕ್ಷೇತ್ರ ಇರಲಿ, ಸಂಗೀತ ಕ್ಷೇತ್ರ ಇರಲಿ, ಸಾಹಿತ್ಯ ಕ್ಷೇತ್ರಗಳು ಕೂಡ ಇರಲಿ, ಆ ಹೆಜ್ಜೆಯಲ್ಲಿ ನಾವು ಗುರಿ ಸಾಧನೆ ಮಾಡಬೇಕು ಅಂತಾದರೆ ಅನೇಕ ವಿಘ್ನಗಳು ನಮಗೆ ಬಂದೇ ಬರ್ತವೆ. ಅವನ್ನೆಲ್ಲ ಹಿಂದೆ ಸರಿಸಿ ನಮ್ಮ ಗುರಿಯ ಕಡೆಗೆ ಲಕ್ಷ್ಯ ಇದ್ದಾಗ ನಾವು ಈ ಒಂದು ಸಾಧನೆ ಮಾರ್ಗದಲ್ಲಿ ಬಂದು ಸನ್ಮಾನಕ್ಕೆ ಅರ್ಹರಾಗುವಂತಹ ಸಂದರ್ಭ. ಇದು ನಿಜವಾಗೂ ಹೆಮ್ಮೆಯ ವಿಷಯಗಳು. ಅನೇಕ ಮಹಿಳೆಯರು ಏನೂ ಸಾಧಿಸಲಿಕ್ಕಾಗೋದಿಲ್ಲ, ಎಂತ ಮನೆ ಕೆಲಸ ಎನ್ನುವಂತಹ ವಿಚಾರದಲ್ಲಿಯೇ ವೇಳೆಯನ್ನು ಕಳೆದು ಬಿಡುತ್ತಾರೆ. ಹಾಗೆ ಮಾಡಬಾರದು. ನಮ್ಮಿಂದ ಸಮಾಜಕ್ಕೆ ಏನಾದರೊಂದು ಕೊಡುಗೆಯನ್ನು ನಾವು ಕೊಡಲೇಬೇಕು ಹೇಳುವಂಥದ್ದನ್ನು ತೀರ್ಮಾನ ಮಾಡಿಕೊಂಡಾಗ ನಾವು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರದಲ್ಲಿ ನಮ್ಮ ಹತ್ರ ಏನು ಕೊಡುಗೆಯನ್ನು ಸಾಮಾಜಿಕವಾಗಿ ಮಾಡಲಿಕ್ಕಾಗ್ತದೆಯೋ ಅದನ್ನು ಮಾಡುವಂತಾಗಬೇಕು. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ನನ್ನನ್ನು ಗುರುತಿಸಿ ಇಲ್ಲಿ ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಚಿರಋಣಿಯಾಗಿರುತ್ತೇನೆ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ತಮ್ಮ ಅದ್ಭುತವಾದ ನುಡಿಗಳಿಂದ ಕವನ ವಾಚನ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಹಿಳಾ ದಿನಾಚರಣೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಕುರಿತು ಸಂಕ್ಷಿಪ್ತದಲ್ಲಿ ಜಾನಪದ ಶೈಲಿಯಲ್ಲಿ ಕವನವನ್ನು ಅಳವಡಿಸಿ ಈಗ ತಮ್ಮ ಮುಂದೆ ಹೇಳಲು ಇಷ್ಟಪಡ್ತೀನಿ. ತಾನ ತಾನ ತಾನನನ ತನನಾನ ತನನಾನ ತಾನನನ ತಾನ ತಾನ ತಾನನನ ತನನಾನ ತನನಾನ ತಾನನನ ಅಖಿಲ ಕರ್ನಾಟಕ ಜ್ಞಾನದೀಪ ಸಾಹಿತ್ಯವು ಉತ್ತರ ಕನ್ನಡದ ಪ್ರಥಮ ಸಮ್ಮೇಳನವು. ಅಖಿಲ ಕರ್ನಾಟಕ ಜ್ಞಾನದೀಪ ಸಾಹಿತ್ಯವು ಉತ್ತರ ಕನ್ನಡದ ಪ್ರಥಮ ಸಮ್ಮೇಳನವು. ಜಿಲ್ಲಾ ಘಟಕದ ಉದ್ಘಾಟನವು ಪದಾಧಿಕಾರಿಗಳ ಪದಗ್ರಹಣವು. ತಾನ ತಾನ ತಾನನನ ತನನಾನ ತನನಾನ ತಾನನನ ನೆಮ್ಮದಿಯ ಕುಟೀರದಲ್ಲಿ ಸೇರಿಹವು ಈ ದಿನವು. ಇಲ್ಲಿ ಎಲ್ಲ ಸಾಹಿತ್ಯ ರಸಿಕರ ಸಮ್ಮಿಲನವು. ನೆಮ್ಮದಿಯ ಕುಟೀರದಲ್ಲಿ ಸೇರಿಹೆವು ಈ ದಿನವು. ಇಲ್ಲಿ ಎಲ್ಲ ಸಾಹಿತ್ಯ ರಸಿಕರ ಸಮ್ಮಿಲನವು. ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವು ನಡೆಸಿಕೊಡುವರು ಎಲ್ಲ ಅತಿಥಿ ಸಮೂಹವು. ತಾನ ತಾನ ತಾನನನ ತನನಾನ ತನನಾನ ತಾನನನ ತಾನ ತಾನ ತಾನನನ ತನನಾನ ತನನಾನ ತಾನನನ ಸಾಹಿತ್ಯ ಸಂಸ್ಕೃತಿಯ ಉಳಿಸೋಣ ಬನ್ನಿರಿ, ಸಾಧಕರಿಗೆ ಸನ್ಮಾನ ನಡೆಸುವ ಬನ್ನಿರಿ. ಸಾಹಿತ್ಯ ಸಂಸ್ಕೃತಿಯ ಉಳಿಸೋಣ ಬನ್ನಿರಿ, ಸಾಧಕರಿಗೆ ಸನ್ಮಾನ ನಡೆಸುವ ಬನ್ನಿರಿ. ಸಾಹಿತ್ಯ ಕ್ಷೇತ್ರಕ್ಕೆ ಮುನ್ನಡೆಯ ಹಾಡುವ ಮುನ್ನಡೆಯಲೆಂದು ಎಲ್ಲ ಸೇರಿ ಹಾರೈಸುವ. ಸಾಹಿತ್ಯ ಕ್ಷೇತ್ರಕ್ಕೆ ಮುನ್ನಡೆಯ ಹಾಡುವ ಮುನ್ನಡೆಯಲೆಂದು ಎಲ್ಲ ಸೇರಿ ಹಾರೈಸುವ. ತಾನ ತಾನ ತಾನನನ ತನನಾನ ತನನಾನ ತಾನನನ ತಾನ ತಾನ ತಾನನನ ತನನಾನ ತನನಾನ ತಾನನನ ತನನಾನ ತನನಾನ ತಾನನನ ತಾನ ತಾನ ತಾನನನ ತನನಾನ ತನನಾನ ತಾನನನ ತನನಾನ ತನನಾನ ತಾನನನ. ಅವಕಾಶಕ್ಕಾಗಿ ಧನ್ಯವಾದ. ವಿಸ್ಮಯ. ಪ್ರಕೃತಿಯಲ್ಲಿ ಕಾಣುವುದು ವಿವಿಧತೆಯ ವಿಸ್ಮಯ. ಇಬ್ಬನೆಯ ನಸುಕಿನಲ್ಲಿ ನೇಯ್ದಿರುವ ಬಲೆಯಲ್ಲಿ ಯಾವ ಮೋಹದ ಸೆಳೆತ ಇದು ಎಂಥ ವಿಸ್ಮಯ. ನಿತ್ಯ ಪರಿವರ್ತನೆಯ ಋತುಚಕ್ರ ಚಲನೆಯಲ್ಲಿ ಮರಗಿಡದ ಚಿಗುರಿನಲ್ಲಿ ಕಾಣುವುದು ವಿಸ್ಮಯ. ವಿಧ ವಿಧದ ಪ್ರಾಣಿ ಪಕ್ಷಿಗಳ ಕೂಗಿನಲ್ಲಿ ತರತರದ ಬಣ್ಣದಲ್ಲಿ ಪ್ರತಿಕ್ಷಣವೂ ತೋರುವುದು ಜಗವೆಲ್ಲ ವಿಸ್ಮಯ. ಡೇರೆ ಮಲ್ಲಿಗೆ ಜಾಜಿ ಅಂಗಳದಿ ಅರಳಿರಲು ಅದಕ್ಕೆ ಬಣ್ಣ ತುಂಬಿದ ಪರಮಾತ್ಮನೇ ವಿಸ್ಮಯ.
ಪ್ರಕೃತಿಯಲ್ಲಿ ಕಾಣುವುದು ವಿವಿಧತೆಯ ವಿಸ್ಮಯ. ಇಬ್ಬನಿಯ ನಸುಕಿನಲ್ಲಿ ನೇಯ್ದಿರುವ ಬಲೆಯಲ್ಲಿ ಯಾವ ಮೋಹದ ಸೆಳೆತ. ಇದು ಎಂಥ ವಿಸ್ಮಯ, ಇದು ಎಂಥ ವಿಸ್ಮಯ. ನನ್ನ ಕವನದ ಶೀರ್ಷಿಕೆ ಬರೆಯೋಣ ಬದುಕ ಬರಹ. ಬರೆಯಬೇಕು ಮರೆಯೇ ನಾವು ಮರೆಸೆ ಮನದ ಬೇಸರ. ಬರೆಯಬೇಕು ಮರೆಯೇ ನಾವು ಮರೆಸೆ ಮನದ ಬೇಸರ. ಬೆರೆಯಬೇಕು ಎಲ್ಲರೊಡನೆ ಹರಿಸಿ ಹರುಷದಿಂಚರ. ಬೆರೆಯಬೇಕು ಎಲ್ಲರೊಡನೆ ಹರಿಸಿ ಹರುಷದಿಂಚರ. ಬರಲಿ ಮನೆಗೆ 100 ಚಿಂತೆ ಮೊರೆವ ನೀರ ಧಾರೆಯಂತೆ. ಬರಲಿ ಮನೆಗೆ 100 ಚಿಂತೆ ಮೊರೆವ ನೀರ ಧಾರೆಯಂತೆ. ಧೀರತನದಿ ಸರಿಸಿ ಬಿಡುವ ತಿರುಗಿ ಮತ್ತೆ ಇಳುಕದಂತೆ. ಧೀರತನದಿ ಸರಿಸಿ ಬಿಡುವ ತಿರುಗಿ ಮತ್ತೆ ಇಳುಕದಂತೆ. ಧರಣಿಯಲ್ಲಿ ಬವಣೆ ಇರದೆ ಮೆರೆದ ಜೀವ ಎಲ್ಲಿದೆ. ಧರಣಿಯಲ್ಲಿ ಬವಣೆ ಇರದೆ ಮೆರೆದ ಜೀವ ಎಲ್ಲಿದೆ. ಕೊರಗು ಮರುಕ ಇದ್ದರಲ್ಲೇ ಗುರಿಗೆ ಹಿರಿಮೆ ಸಹಜವೇ. ಕೊರಗು ಮರುಕ ಇದ್ದರಲ್ಲೇ ಗುರಿಗೆ ಹಿರಿಮೆ ಸಹಜವೇ. ಇರುವ ಗತಿಗೆ ಭರದಿ ನಡೆವ ಮರೆತು ಕಳೆದ ಕ್ಷಣವನ್ನು. ಇರುವ ಗತಿಗೆ ಭರದಿ ನಡೆವ ಮರೆತು ಕಳೆದ ಕ್ಷಣವನ್ನು. ಬರದು ನಿನ್ನೆ ನಾಳೆ ನಮದು ಅರಿತು ನಿತ್ಯ ನಿಜವನು. ಬರದು ನಿನ್ನೆ ನಾಳೆ ನಮದು ಅರಿತು ನಿತ್ಯ ನಿಜವನು. ತೆರೆದ ಬದುಕು ಕೊಟ್ಟ ದೇವ ಬರೆವ ನಮ್ಮ ಬರಹವ. ತೆರೆದ ಬದುಕು ಕೊಟ್ಟ ದೇವ ಬರೆವ ನಮ್ಮ ಬರಹವ. ಗುರಿಯ ನಿಟ್ಟು ಭಾಷ್ಯ ಬರೆಯೇ ಗರಿಮೆಯೇ ಇಲ್ಲಿ ಸಂಭವ. ಗುರಿಯ ನಿಟ್ಟು ಭಾಷ್ಯ ಬರೆಯೇ ಗರಿಮೆ ಇಲ್ಲಿ ಸಂಭವ. 3 ದಿನದ ಬಾಳಿನಲ್ಲಿ ಸಾರೆ ಸ್ನೇಹ ಪ್ರೀತಿಯ. 3 ದಿನದ ಬಾಳಿನಲ್ಲಿ ಸಾರೆ ಸ್ನೇಹ ಪ್ರೀತಿಯ. ದೂರ ತೀರ ಸೇರಿದಾಗ ಗುರುತು ನೆನಪ ಸಂಚಯ. ದೂರ ತೀರ ಸೇರಿದಾಗ ಗುರುತು ನೆನಪ ಸಂಚಯ. ಗುರುತು ನೆನಪ ಸಂಚಯ. ಧನ್ಯವಾದಗಳು. ಸ್ವರಚಿತ ಕವನ ಇಬ್ಬನಿ. ಮಾಗಿ ಚಳಿಯಲ್ಲಿ ಇಬ್ಬನಿಯು ಸುರಿಯುವುದು. ಮಾಗಿ ಚಳಿಯಲ್ಲಿ ಇಬ್ಬನಿಯು ಸುರಿಯುವುದು ಇಳಿಯಲಿ. ಚುಮ್ ಚುಮ್ ನಸುಕಿನಲ್ಲಿ ಗಿಡ ಮರಗಳ ಎಲೆಗಳಲ್ಲಿ. ಚುಮ್ ಚುಮ್ ಗಿಡಗಳಲ್ಲಿ ನಸುಕಿನಲ್ಲಿ ಗಿಡ ಮರಗಳ ಎಲೆಗಳಲ್ಲಿ. ಮುತ್ತಿನ ಮಣಿಗಳಂತೆ ಹೊಳೆಯುತ್ತಲೇ ಮಾವು ಹಲಸು ಏರು ಚಿಗುರುತ್ತಲೇ. ಮುತ್ತಿನ ಮಣಿಗಳಂತೆ ಹೊಳೆಯುತ್ತಲೇ ಮಾವು ಏರು ಹಲಸು ಚಿಗುರುತ್ತಲೇ. ರಸಭರಿತ ಹಣ್ಣಿನ ಫಸಲಿನಲ್ಲಿ ಭೂತಾಯಿಯ ಭವ್ಯತೆ. ರಸಭರಿತ ಹಣ್ಣಿನ ಫಸಲಿನಲ್ಲಿ ಭೂತಾಯಿಯ ಭವ್ಯತೆ. ಸೃಷ್ಟಿ ಸೊಬಗು ಹೆಚ್ಚುತ್ತಲೇ ಇಬ್ಬನಿ ಕರಗಿ ನೀರಾಗುತ್ತಲೇ. ಸೃಷ್ಟಿ ಸೊಬಗು ಹೆಚ್ಚುತ್ತಲೇ ಇಬ್ಬನಿ ಕರಗಿ ನೀರಾಗುತ್ತಲೇ. ಕಷ್ಟ ಕಾರ್ಪಣ್ಯ ನೀಗುತ್ತಲೇ ತಾಯಿಯ ಮಡಿಲು ತುಂಬುತ್ತಲೇ. ಕಷ್ಟ ಕಾರ್ಪಣ್ಯ ನೀಗುತ್ತಲೇ ತಾಯಿಯ ಮಡಿಲು ತುಂಬುತ್ತಲೇ. ಸೂರ್ಯ ಕಿರಣ ಸೂರ್ಯೋದಯದಲ್ಲಿ ಜಗವೆಲ್ಲ ಬಂಗಾರವಾಗುತ್ತದೆ. ಸೂರ್ಯ ಕಿರಣ ಸೂರ್ಯೋದಯದಲ್ಲಿ ಜಗವೆಲ್ಲ ಬಂಗಾರವಾಗುತ್ತದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ತಾಂಡವ ನಡೆದಿರಲು ಶುದ್ಧತೆಗೆ ಎಲ್ಲಿದ್ದು ಜಾಗವು. ಉಸಿರಾಡುವ ಗಾಳಿಯೂ ಕೂಡ ಕಲುಷಿತವಾಗಿಸಿ ರೋಗಗಳ ಉಗಮಕ್ಕೆ ನಾವೇ ಕಾರಣ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ. ಪ್ರತಿಭೆಗಳಿಗೆ ಇರಬೇಕಿತ್ತು ನಮ್ಮಲ್ಲಿ ಜಾಗ. ಕಾಂಚಾಣದ ಬಲದಿ ಎಲ್ಲ ಅನಾವರಣ. ಕೆಲಸವಾಗಲು ದುಡ್ಡೇ ದೊಡ್ಡಪ್ಪನಂತೆ. ರಾಜಕೀಯದಾಟದಡಿಯಲ್ಲಿ ಎಲ್ಲ ಭಸ್ಮವಂತೆ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ. ಬಿದ್ದವನ ಎತ್ತಲಿಕ್ಕೆ ಯಾರಿಹರು ಮುಂದೆ. ಓಡುತ್ತಿರುವವನ ಕಾಲೆಳೆಯಲು ತಾ ಮುಂದು. ಸ್ವಾಭಿಮಾನವ ಬಿಟ್ಟು ಅಡಿಯಾಳು ಆಗಿರಲು ಬೆನ್ನು ತಟ್ಟುವರು ನಿನ್ನ ಹೊಗಳಿ ಅಟ್ಟಕ್ಕೇರಿಸಿ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ. ಬೇಕಿಗಿದು ಒಳ್ಳೆಯದನ್ನು ಮಾಡುವ ಜನರಿಂದು ಜನರ ಕಷ್ಟಕ್ಕೆ ಸ್ಪಂದಿಸುವ ಸಂತೈಸುವವರು. ಮೂಡುವುದು ಬೆಳಕಾಗ ಜಗವ ಬೆಳಗುವುದು. ಶಾಂತಿ ನೆಮ್ಮದಿಯ ತರುವುದು ಮನೆ ಮನಕ್ಕೆಂದು. ತಲೆ ಬಾಗುವೆನು ನಾನಾಗ ಈ ಜಗಕ್ಕೆ ಎಂದೆಂದು. ತಲೆ ಬಾಗುವೆನು ನಾನಾಗ ಈ ಜಗಕ್ಕೆ ಎಂದೆಂದು. ಈ ಜಗಕ್ಕೆ ಎಂದೆಂದು. ಈ ಜಗಕ್ಕೆ ಎಂದೆಂದು. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಕವನದ ಶೀರ್ಷಿಕೆ ಪಾತ್ರೆ ತೊಳೆಯುತ್ತಿದ್ದಾಳೆ ಆಕೆ. ಹಿಂದಿನಿಂದಲೂ ಬಿಡದೆ ಅಂಟಿಕೊಂಡು ಬಂದಿರುವ ಇನ್ನಷ್ಟು ಬಾಗಬೇಕೆನ್ನುವ ಕುರುಡು ಸಂಪ್ರದಾಯದ ಜಡ್ಡನ್ನು ತಿಕ್ಕುತ್ತಿದ್ದಾಳೆ. ನಯವಾದ ಭಾವನೆಗಳ ಮೇಲೆಲ್ಲ ಅಂಟಿರುವ ನಯಕಲಾದ ಕೊಂಕು ಮಾತುಗಳನ್ನು ತಿಕ್ಕಿ ತೊಳೆಯುತ್ತಿದ್ದಾಳೆ.
ಹೊಳೆಯುತ್ತಲಿದ್ದ ಅವಳ ಚಂದನೆಯ ಗುಣಕ್ಕೆ ಸುಡುವ ವಾಸ್ತವದಲ್ಲಿ ಹಿಡಿದು ಬಡಿದುಕೊಂಡಿದ್ದ ಮಸಿಯನ್ನೆಲ್ಲ ತಿಕ್ಕಿ ತೊಳೆಯುತ್ತಿದ್ದಾಳೆ. ನಿತ್ಯವೂ 3 ಹೊತ್ತು 100 ಬಾರಿ ಆಕೆ ನಿರ್ಭಾವುಕ ಕಲ್ಲಿನ ಎದುರು ನಿಂತು ತನ್ನೆಲ್ಲ ಪ್ರೇಮದ ತಂಪು ನೀರನ್ನು ಹೊಯ್ದು ಸ್ವಚ್ಛವಾಗಬಹುದೆಂದು ತೊಳೆಯುತ್ತಾಳೆ ಪಾತ್ರೆಗಳನ್ನು. ತೊಳೆದನೆಂದು ಮುದಗೊಳ್ಳುವ ಮೊದಲೇ ಮತ್ತಾರೋ ಬಂದು ಅದನ್ನು ಅಶುಚಿಗೊಳಿಸುತ್ತಾರೆ. ಅವಳು ಮತ್ತೆ ತೊಳೆಯುತ್ತಾಳೆ. ಆಕೆ ಪಾತ್ರೆ ತೊಳೆಯುತ್ತಲೇ ಇರುತ್ತಾಳೆ ಬದುಕಿನಾದ್ಯಂತ. ಒಂದಿಲ್ಲೊಂದು ದಿನ ಪ್ರೇಮದ ನೀರು ಖಾಲಿಯಾಗುತ್ತದೆ. ಒಂದಿಲ್ಲೊಂದು ದಿನ ಪ್ರೇಮದ ನೀರು ಖಾಲಿಯಾಗುತ್ತದೆ. ಆಗ ಅವಳಿಗೆ ನಿತ್ಯವೂ ವಿರಾಮ. ಧನ್ಯವಾದಗಳು. ಸರ್ವರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಭೂತಾಯಿಯ ಆಕ್ರೋಶ. ಎನ್ನಮೈ ರಕ್ಷಿಸುವ ವೃಕ್ಷರಾಶಿಯ ಕಡಿದೆ ಹೊನ್ನು ಕಬ್ಬಿಣ ತಾಮ್ರ ಧಾತುಗಳ ಹೊರತೆಗೆದು ಇನ್ನು ಸಾಲದು ಎಂದು ತೈಲವನ್ನು ತೆಗೆದಿರುವೆ. ಸನ್ನಿಹಿತವಾಗಿರುವುದು ಎಡುಗಾಲ ಮರೆತಿರುವೆ. ಸಹಿಸಲಾರೆನು ಇನ್ನು ನುಂಗುವೆನು ನಿಮ್ಮ ಜಲದಿಯ ಆಳದಲ್ಲಿ ಸಿಡಿಮದ್ದು ಸಿಡಿಸಿರುವೆ. ಕಸವನ್ನೆಲ್ಲ ತುಂಬುತ್ತಾ ಜಲದಿಯ ಹಾಳು ಮಾಡಿರುವೆ. ಜಲಚರವನ್ನು ಕೊಲ್ಲುತ್ತಾ ಜೀವನವ ಸಾಗಿಸುವೆ. ಜಲವಾಯು ಸಸ್ಯದಲ್ಲಿ ವಿಷವನ್ನು ಬೆರೆಸಿರುವೆ. ಸಹಿಸಲಾರೆನು ಇನ್ನು ನುಂಗುವೆನು ನಿಮ್ಮ ಎನ್ನ ಜೀವದ ಉಸಿರು ಅನಿಲವನ್ನು ಎಳೆಯುತ್ತೀಯೇ. ಇನ್ನೇನೋ ದುರಾಸೆಗೆ ಎನ್ನೊಡಲ ಕರೆಯುತ್ತಿರುವೆ. ಹಲವಾರು ಉಪಗ್ರಹದ ವ್ಯೋಮದಳು ತುಂಬಿರುವೆ. ಕನ್ನ ಹಾಕುತ್ತ ಎದೆಗೆ ಕಲಿಯಾಗಿ ಮೆರೆಯುತ್ತಿರುವೆ. ಸಹಿಸಲಾರೆನು ಇನ್ನು ನುಂಗುವೆನು ನಿಮ್ಮ ಸುಮ್ಮನಿರುವೆನು ಎಂದು ನಿನ್ನ ದೌರ್ಜನ್ಯ ಹೆಚ್ಚಾಯಿತು. ಅಮ್ಮನೆನ್ನುವ ಭಾವ ನಿಮ್ಮಲ್ಲಿ ಇರದಾಯಿತು. ನಿಮ್ಮ ಮೇಲಿನ ಮಮತೆ ವಾತ್ಸಲ್ಯ ಇನ್ನಿಲ್ಲ. ಒಮ್ಮೆಲೆ ನುಂಗುವೆನು ತಾಳ್ಮೆಯ ದೂಡಿದಿಲ್ಲ. ಸಹಿಸಲಾರೆನು ಇನ್ನು ನುಂಗುವೆನು ನಿಮ್ಮ ಅವಕಾಶಕ್ಕಾಗಿ ಧನ್ಯವಾದ. ಬರೆಯಬೇಕು ಕವನ. ನನ್ನ ಕವನದ ಶೀರ್ಷಿಕೆ ನಾನೇಕೆ ಬರೆಯಬೇಕು ಕವನ. ಕವನಗಳನ್ನು ಕೇಳಿ ರೋಸಿ ಹೋಗಿದ್ದಾರೆ ಜನ. ಬಹುಶಃ ಕವಿಗಳಿಗಿಂತ ಕವಿಗಳೇ ಹೆಚ್ಚಾಗಿರಬಹುದು ಈ ಕನ್ನಡದ ನೆಲದಲ್ಲಿ. ಕವಿಗಳೇ ಹೆಚ್ಚಾಗಿರಬಹುದು ಈ ಕನ್ನಡದ ನಾಡಿನಲ್ಲಿ. ಮಂಗನಿಂದ ಮಾನವ ಕವಿಗಳೇ ಆಗಿ ಹೋಗಿದ್ದಾರೆ ಎಲ್ಲ ಜನ. ಹೀಗಿರುವಾಗ ನಾನೇಕೆ ಬರೆಯಲಿ ಕವನ. ಕವಿಗೋಷ್ಠಿಯಲ್ಲಿ ಕವನ ಓದುತ್ತಿದ್ದ ಒಬ್ಬ ನೆಲಕ್ಕೆ ಅಲೆಯುತ್ತಿತ್ತು ಅವ ತೊಟ್ಟ ಜುಬ್ಬ. ಅವರಾರು ಗೊತ್ತೇ ಗೂಢಗಿರಿ ಸುಬ್ಬ. ನೆಲ, ಜಲ, ಆಕಾಶ, ವಾಯು, ಮಣ್ಣು, ಹೆಣ್ಣು, ಮರ, ಗಿಡ, ಕಾಗೆ, ಕೂಗೆ, ಮೃಗ ಎಲ್ಲದರ ಮೇಲೂ ಕವನ ಬರೆದು ಮುಗಿದು ಹೋಗಿದೆ. ಹೀಗಿರುವಾಗ ನಾನು ಮತ್ತೆ ಬರೆಯಬೇಕೆ ಕವನ. ತಿರುಗ ಕಂಡರೆ ಕವನ, ಮುರುಕಗೊಂಡರೆ ಕವನ, ಮರಣವಾದರೆ ಕವನ, ಮಸಳಕು ಕವನ. ನಡೆಯಲೇಬೇಕು ವಧುದಲ್ಲಿ ಕವನಗಳ ಹವನ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಲ್ಲ ಜನ. ಭೀಕರ ಸುನಾಮಿ, ಬರಗಾಲ, ಸಿಗದಿದ್ದಾಗ ಬರಪರಿಹಾರ, ಜಾತಿ ಸಂಘರ್ಷ, ರಾಜಕೀಯ ದುರಾಡಳಿತ, ಲಂಚ, ವಂಚನೆ, ಮೋಸ, ಗಣಿ ಹಗರಣ, ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಅನೀತಿ, ಅನ್ಯಾಯ ಎಲ್ಲದರ ಮೇಲೂ ಬರೆದಿದ್ದಾರೆ ಕವಿಗಳು ಕವನ. ಸುತ್ತಲೂ ಅರಿವಿನ ಹಣತೆಯ ಬೆಳಗಿಸು ಅನುದಿನ ಮೋಹ ತುಂಬಿದ ಈ ಜಗದು. ದಯೆ ಇರದ ದಾನವರ ನಡುವಲ್ಲೇ ಕುಳಿತು ರಾಮ ರಾಜ್ಯದ ಕನಸ ಕಾಣುತ್ತಿರುವೆ.
ಸ್ವಾರ್ಥ ಲೋಭದ ಗುಣವು ಹೊಕ್ಕಿಹುದು ನನ್ನಲ್ಲಿ, ಕಿತ್ತೆಸೆಯಲು ಬಹಳ ಕಷ್ಟಪಡುತ್ತಿರುವೆ. ಅಸುರಿ ಗುಣ ಸ್ವಭಾವ ಮನುಕುಲವ ಹಾಳುಗೆಡುವುದನ್ನು ಕಂಡು ಸುಮ್ಮನೆ ಕೈ ಕಟ್ಟಿ ಕುಳಿತಿರುವೆನು. ದಾರಿ ಕಾಣದೆ ನಿನ್ನ ಬೇಡುತ್ತಿರುವೆನು. ಹಲವು ಪುಣ್ಯದ ಫಲಕ್ಕೆ ಮಾನವ ಜನ್ಮ ತಾಳಿ ಬಂದೆನು. ಲೋಭ ಮೋಹಕ್ಕೆ ಮನಸ್ಸು ಕೊಟ್ಟು ಇಹದ ಜಾಲದಿ ನಾನು ಸಿಲುಕಿಬಿಟ್ಟೆನು. ಶೀರ್ಷಿಕೆ ಇಳೆ ತಪ್ಪಿದ ಇಬ್ಬನಿ. ಎಲ್ಲೆಲ್ಲೂ ಇಬ್ಬನಿಯ ಮಬ್ಬು ದೆರೆಯಲ್ಲ ಹಿಗ್ಗು. ಎಲ್ಲೆಲ್ಲೂ ಇಬ್ಬನಿಯ ಮಬ್ಬು ದೆರೆಯಲ್ಲ ಹಿಗ್ಗು. ಇಬ್ಬನಿ ತಪ್ಪಿದ ಇಳೆ ಬಲು ಚಂದ, ಇಬ್ಬನಿ ತಪ್ಪಿದ ಇಳೆ ಬಲು ಚಂದ. ಮುತ್ತಿನ ಹನಿಗೆ ಮೈ ನೆನೆದು ಮೈ ಮನದಿ ಹೊಸ ಭಾವ ಸವಿಬಂದ. ಮುತ್ತಿನ ಹನಿಗೆ ಮೈ ನೆನೆದು ಮೈ ಮನದಿ ಹೊಸ ಭಾವ ಸವಿಬಂದ. ನಸುಕಿನಲೆ ಹಸಿರೆಲೆಯ ಮೇಲೆ ಹೊಳೆಹೊಳೆವ ಮುತ್ತಿನ ಮಾಲೆ. ನಸುಕಿನಲ್ಲಿ ಹಸಿರೆಲೆಯ ಮೇಲೆ ಹೊಳೆಹೊಳೆವ ಮುತ್ತಿನ ಮಾಲೆ. ಆಗ ಧರೆಯಲ್ಲ ಕಳೆ. ಇದು ಆ ದೈವ ಬಿಡಿಸಿದ ಚಿತ್ತಾರದ ಎಳೆ. ಇದು ಆ ದೈವ ಬಿಡಿಸಿದ ಚಿತ್ತಾರದ ಎಳೆ. ಮಹಿಳಾ ದಿನಾಚರಣೆ ಪ್ರಯುಕ್ತ ನನ್ನ ಗೆಳತಿಗೋಸ್ಕರ ಬರೆದಿರುವಂತಹ ಒಂದು ಕವನ ಕನಸು. ನಿನ್ನ ಕನಸಿನ ನಕ್ಷತ್ರದ ತುಣುಕು ನಾನಾಗುವೆ ಗೆಳತಿ, ಹೊಳೆವ ಪ್ರತಿಕ್ಷಣದ ನೆನಪಿನಾಳದಿ, ಹೊಳೆವ ಪ್ರತಿಕ್ಷಣದ ನೆನಪಿನಾಳದಿ. ನೀನಿಟ್ಟ ಪ್ರತಿ ಹೆಜ್ಜೆ ತಂಬೆರಳು ನಿನಗೆ, ಯಶದ ಗೋಪುರಕ್ಕೆ ಏಣಿ ಏಕೆ. ನೀನಿಟ್ಟ ಪ್ರತಿ ಹೆಜ್ಜೆ ತಂಬೆರಳು ನಿನಗೆ, ಯಶದ ಗೋಪುರಕ್ಕೆ ಏಣಿ ಏಕೆ. ನೀ ನಡೆವ ದಾರಿಯಲ್ಲಿ ಕಾಣದಿಹ ತೊಡಗಿರಲು, ಬದಿ ಸರಿಸಿ ನಡೆವ ಜಾಣೆ ನೀನು. ನೀ ಕಂಡ ಕನಸಿನಲ್ಲಿ ಮುಸುಕು ಮರೆಯಾಗೆ, ಕಲ್ಪನೆಯ ಕಂಪನಕ್ಕೆ ಮರುಕ ಏಕೆ. ಕಲ್ಪನೆಯ ಕಂಪನಕ್ಕೆ ಮರುಕ ಏಕೆ. ಬಾಂದಳದಿ ಚಂದಿರನ ನಗುವ ಪ್ರತಿಬಿಂಬದಲ್ಲಿ, ನಗುಮೊಗವು ತಂಪು ಸೂಸಲು, ಕಾಣದಿಹ ಅಂಬರಕ್ಕೆ ಏಣಿ ಏಕೆ. ಕಾಣದಿಹ ಅಂಬರಕ್ಕೆ ಏಣಿ ಏಕೆ. ಕಟ್ಟಿಟ್ಟ ಬುತ್ತಿಯಲ್ಲಿ ಬಗೆ ಬಗೆಯ ರಸವಿರಲು, ಘಮಘಮಿಪ ಭಕ್ಷ್ಯ ಭೋಜನಕ್ಕೆ ಚಪಲವೇಕೆ. ಕಟ್ಟಿಟ್ಟ ಬುತ್ತಿಯಲ್ಲಿ ಬಗೆ ಬಗೆಯ ರಸವಿರಲು, ಘಮಘಮಿಪ ಭಕ್ಷ್ಯ ಭೋಜನಕ್ಕೆ ಚಪಲವೇಕೆ. ನಕ್ಕು ಬಿಡು ನಗಿಸಿ ಬಿಡು, ದುಃಖ ದುಮ್ಮಾನಗಳ ದೂರಿ ಬಿಡು. ನಕ್ಕು ಬಿಡು ನಗಿಸಿ ಬಿಡು, ದುಃಖ ದುಮ್ಮಾನಗಳ ದೂಡಿ ಬಿಡು. ಅಕ್ಷರದ ಸ್ವಾರಸ್ಯ. ಬರವಣಿಗೆ ಸಂಸಾರ ಅಕ್ಷರದ ಸಂತೆಯಲ್ಲಿ ಸ್ವಾರಸ್ಯ ರಹಸ್ಯವಿರುವುದು 49ರ ಗಡಿರೇಖೆಯೊಳಗೆ. 7 ಬೀಳುಗಳ ಪ್ರಾಸವು ಅಡಗಿರುವುದು, ಗೆಲುವು ಪಲ್ಲಕ್ಕಿಯೊಳು ಮೆರೆಯುವುದು ಇಲ್ಲಿ. ಇಷ್ಟಕ್ಷರ ಮಾತ್ರದಲ್ಲಿ ಗಣಿತ ವಿಜ್ಞಾನವಿರುವುದು, ನಾವೆಲ್ಲ ಜ್ಞಾನದಲ್ಲಿ ಉಳಿದಿರುವೆವು ಹಾಗೆ. ನಾವೆಲ್ಲ ಜ್ಞಾನದಲ್ಲಿ ಉಳಿದಿರುವೆವು ಹಾಗೆ. ಇಲ್ಲದಿರದೆಲ್ಲ ಕಡೆಗೆ ಹುಡುಕುತ್ತಲಿಹೆವು ನಾವು, ಜೀವನದ ಪಯಣಕ್ಕೆ ಸಾಗುವ ಹಾದಿಯನ್ನು. ಜೀವನದ ಪಯಣಕ್ಕೆ ಸಾಗುವ ಹಾದಿಯನ್ನು. ಸುಖ ದುಃಖಗಳೆರಡೂ ಅಡಗಿ ಕುಳಿತಿಹವಿಲ್ಲಿ, ಒಂದೇ ಗೊಂಚಲಿನ ಬಿಡಿ ಹೂವುಗಳಂತೆ. ಸರ್ವಸ್ವ ಲೋಕದ ಸಾರ ಇಲ್ಲಿಹುದು ನೋಡಿ, ರಾರಾಜಿಸುತ್ತಲಿರುವ ಅದ್ಭುತದ ರಮ್ಯ ರಾಶಿಯೊಳಿರುವ ರಂಜನೆಯನ್ನು. ಚಾತುರ್ಯದ ಅಕ್ಷರವ ಪೋಣಿಸುವ ಕಲೆಯಿಂದ ಅಡೆತಡೆಗಳಿಲ್ಲದೆ ಸುಗಮವಾಗುವವು ನಮ್ಮ ಬದುಕಿನ ಯಾತ್ರೆ. ಹುಟ್ಟು ಸಾವುಗಳ ಹುಟ್ಟು ಮರೆ ಮಾಚುತ್ತಲಿಹುದಿಲ್ಲಿ, ಸ್ವಚ್ಛ ಕನ್ನಡದ ಸ್ವಚ್ಛಂದ ವರ್ಣಾಕ್ಷರದ ಮಾಲೆಯೊಳಗೆ. ಬಾಳೆಂಬ ಜಾತ್ರೆಯದು ಮುಗಿಯುವುದು ಇಷ್ಟರಲ್ಲಿ, ಶೋಧಿಸಲಾಗದೇ ಉಳಿದವು ಸುಧೆ ಮಿಶ್ರಿತ ಮಾಧುರ್ಯ ಪದಾಲಂಕಾರಗಳನ್ನು. ಪವಿತ್ರ ಗ್ರಂಥಗಳೇ ಇರಲಿ ವೇದೋಪನಿಷತ್ತೇ ಆಗಲಿ, ಪವಿತ್ರ ಗ್ರಂಥಗಳೇ ಇರಲಿ ವೇದೋಪನಿಷತ್ತೇ ಆಗಲಿ, ಮೂಲವೆಲ್ಲದರ ಭಂಡಾರವಿರುವುದು ಸ್ವರ ವ್ಯಂಜನ ಯೋಗವಾಹಗಳೊಳಗೆ. ಸ್ವರ ವ್ಯಂಜನ ಯೋಗವಾಹಗಳು. ಎಲ್ಲರಿಗೂ ನಮಸ್ಕಾರ. ಭೂಸ್ವರ್ಗವ ತೋರಿಸಿದಳು ಕವನದ ಶೀರ್ಷಿಕೆ ಅಮ್ಮನ ಸಾವಿರ ಸಾವಿರ ನೆನಪುಗಳು. ಸೃಷ್ಟಿಕರ್ತನ ಈ ಲೋಕದಲ್ಲಿ ಕಂಡು ಹೆಣ್ಣಿಗೆ ಜನ್ಮವನಿತ್ತು, ನಾಗರಿಕತೆಗೆ ನಾಂದಿಯಾಗಿ ದೃಷ್ಟಿಯ ಸೃಷ್ಟಿಗೆ ಸವಾಲಾದಳು ಅಮ್ಮ. ಅಮ್ಮ ಮಾತೃದೇವೋ ಭವ
ಗರ್ಭದಿ ಅರಳುವ ಜೀವಕ್ಕೆ ಚೇತನದಿಂದ ಚಿಗುರಲು ಹಗಲು ಇರಳು ಎಚ್ಚರ ವಹಿಸಿ ನೋವು ಸಂಕಟ ನುಂಗಿ ಜನ್ಮ ನೀಡಿದ ಭೂಲೋಕವ ತೋರಿದವಳೇ ಅಮ್ಮ ಅಮ್ಮ ಭೂಮಿ ತೂಕದ ತಾಯಿ, ಭೂಮಿ ತೂಕದ ತಾಯಿ, ಭೂಮಿ ತೂಕದ ತಾಯಿ. ನೋವಲ್ಲಿ ನಗುವನ್ನು ತೋರಿ ತೊಟ್ಟಿಲು ತೂಗುತ್ತ ತನ್ನನ್ನು ಮರೆತು ಅಂಬೆಗಾಲಿನ ಹಸಗೂಸು ಆರೋಗ್ಯವಾಗಿ ಬೆಳೆಯಲಿ ಎಂದು ಕಂದನ ಕಿರು ಬೆರಳನ್ನು ಹಿಡಿದು ಧರೆಯಲ್ಲಿ ಹೆಜ್ಜೆಯ ನೀಡುತ್ತಾ ಅಕ್ಷರಧಾಮಕ್ಕೆ ಕಳಿಸಿದ ಮಾತೆ ಶ್ರೀಕಾರ ಭಾಗ್ಯವ ಕರುಣಿಸಿದವಳೇ ಅಮ್ಮ ಇವಳೇ ಮನೆಯ. ಪವಿತ್ರರಿಗೂ ನಮಸ್ಕಾರ ಹಾಗೂ ಮುಂದಿದ್ದವರಿಗೂ ಕೂಡ ನಮಸ್ಕಾರ ತಿಳಿಸುತ್ತಾ, ಶೀರ್ಷಿಕೆ ಆಶಾಭಾವ. ಜೀವರಾಗ ಹಾಡು ಒಲವೇ ಹೃದಯ ಬರೆದ ಕವಿ. ಜೀವರಾಗ ಹಾಡು ಒಲವೇ ಹೃದಯ ಬರೆದ ವಾಕ್ಯ. ಮೌನ ಭಾವ ಸೀಳಿ ಸೀಳಿ ನಾದ ತುಂಬುತ್ತ, ಮೌನ ಭಾವ ಸೀಳಿ ಸೀಳಿ ನಾದ ತುಂಬುತ್ತ. ಕಣ್ಣನೇನು ನಗೆಯ ಮಿಂಚು, ಮಿಂಚೇ ಆಯಿತು ಪದಗಳು. ಮುಕ್ತ ಸಾಲೆ ತುಟಿಯ ಅಂಚು, ಸಾಲೆ ಆಯ್ತೆ ಕವನು. ಮಳೆ ನಿಂತ ಮೇಲೂ ಬಿಡದೆ ಬೀಳುವಂತೆ ಹನಿಗಳು. ಉದುರಿ ಚದುರಿ ಕೆದಕುತ್ತಲಿದೆ ನಿದುರೆಯೊಳಗೆ ಪದಗಳು. ಉದುರಿ ಚದುರಿ ಕೆದಕುತ್ತಲಿದೆ ನಿದುರೆಯೊಳಗೆ ಪದಗಳು. ಇಂದು ನಾಳೆ ಆಗೋ ಈಗೋ ನೀರಿನ ಮೇಲಿನ ಗುಳ್ಳೆಯು. ಆದರೂನೇ ಆಶಾಭಾವ ಸೆಳೆವ ಮಿಂಚಿನ ಬಳ್ಳಿ. ಕಾಲಗತಿಕ ತುಳಿತದಲ್ಲಿ ಸಿಲುಕಿ ನಲುಕಿ ಹೋದರೂ ಮತ್ತೆ ಚಿಗುರು ಮತ್ತೆ ಚೈತ್ರ ಭಾವ ತುಂಬುವ ಕವನ. ಧರೆಗವತರಿಸಿದ ಸ್ವರ್ಗದ ಒಡಲು ಅಮ್ಮನ ಸಿರಿಮಡಿಲು ಮಮತೆಯ ಸವಿಕಡಲು. ಅಮ್ಮ ನಿನ್ನೆಯ ಹೃದಯದ ಸೊಬಗನು ಬಣ್ಣಿಸಲಸದಳವು ಹರುಷವು ತಾಯಿ ಮಡಿಲು. ಬಣ್ಣಿಸಲಸದಳವು ಹರುಷವು ತಾಯಿ ಮಡಿಲು. ಕರುಳಿನ ಕುಡಿಯನ್ನು ಒಡಲೊಳಗಿಟ್ಟು ಯಾತನೆಯಲ್ಲೂ ಒಲವನ್ನು ಕೊಟ್ಟು ಮೆಲ್ಲನೆ ಮೊಲ್ಲೆಯ ಮುಡಿದಿಹ ತೆರೆದಿ ಪ್ರೀತಿಯ ಸುಧೆಯ ಸುರಿಯುವೆ ಮನದಿ. ಬಣ್ಣಿಸಲಸದಳವು ಹರುಷವು ತಾಯಿ ಮಡಿಲು. ಬಣ್ಣಿಸಲಸದಳವು ಹರುಷವು ತಾಯಿ ಮಡಿಲು. ನೀಡುವೆ ಅನುದಿನ ವಾತ್ಸಲ್ಯಧಾರ ಮನದಲ್ಲಿ ತುಂಬಿದೆ ಜೇನಿನ ಮಧುರ. ತನಗೆ ನಿಲ್ಲದಿರೇನು ಸದರ ಕಂದಗೆ ನಿನ್ನ ಪ್ರೇಮದ ಆಸರೆ. ಬಣ್ಣಿಸಲಸದಳವು ಅಮ್ಮನ ಸಿರಿವಡಲು. ಬಣ್ಣಿಸಲಸದಳವು ಅಮ್ಮನ ಸಿರಿವಡಲು. ಮಗುವಿನ ಅಪ್ಪುಗೆ ನಿನ್ನ ಭರಣ ತೊದಲ್ನುಡಿ ಕೇಳಲು ನಿನ್ನೆಯ ಕರುಣ. ಜಗವನೆ ಮರೆಯುವೆ ಮೈಮನ ನರ್ತನ ಮಗುವಿನ ಏಳ್ಗೆಯೇ ನಿನ್ನೆಯ ಚಿಂತನ. ಕಿರಣ. ಮಹಿಳಾ ದಿನಾಚರಣೆ ಮಾರ್ಚ್ 8ರಂದು ಎಲ್ಲ ಕ್ಷೇತ್ರಗಳಲ್ಲಿ ಮೆರುಗು ತೋರುವರದು. ವಿಜ್ಞಾನ, ಸಾಹಿತ್ಯ, ಕ್ರೀಡೆ, ಶಿಕ್ಷಣದಲ್ಲದು ತಮ್ಮ ಸಾಮರ್ಥ್ಯ ಸಾಬೀತುಪಡಿಸುವರದು. ಹಕ್ಕು, ಲಿಂಗ ಸಮಾನತೆ, ಜಾಗೃತಿ ಮೂಡಿಸುತ್ತದೆ. ಶಕ್ತಿ ಕಿರಣ ಸ್ವಾವಲಂಬನೆ ಉತ್ತೇಜನ ನೀಡುತ್ತದೆ. ಕುಟುಂಬ, ಸಮಾಜ, ಉದ್ಯೋಗ ಕ್ಷೇತ್ರದಲ್ಲಿ ಅನ್ಯಾಯ, ಲೈಂಗಿಕ ಜಾಗೃತಿ ಮೂಡಿಸುತ್ತದೆ. ಪ್ರೋತ್ಸಾಹ, ಬೆಂಬಲ, ಗೌರವ ನೀಡೋಣ. ಮನೆಗಾರ್ತಿ ಅಲ್ಲ, ಸಮಾಜದ ಶಕ್ತಿ ಎನ್ನೋಣ. ಶ್ರದ್ಧಾಂಜಲಿ ಆಶಿಸುವ ಅವಕಾಶ ಪರಿವರ್ತಿಸೋಣ. ಶಿಕ್ಷಣವೇ ಮುನ್ನಡೆಸುವ ಪ್ರಮುಖ ಕಾರಣ. ಶ್ರಮ ಮತ್ತು ಸಮಾನತೆ ಉನ್ನತವು. ಗ್ರಾಮೀಣ ಸ್ವಸಹಾಯ ಸಂಘಗಳು ಗಣನೀಯತೆ. ಆರ್ಥಿಕ ಸ್ವಾಯತ್ತತೆ ನೀಡಲು ಪ್ರೇರಣೆಯವು. ಸರ್ಕಾರದ ಹಲವು ಕಾನೂನು ಯೋಜನೆಗಳು ಕ್ರಿಯಾತ್ಮಕ ಬೆಳವಣಿಗೆ ಪ್ರೇರಣೆ ದಿನಗಳಾಗುತ್ತ. ಉದ್ಯೋಗ, ಲಿಂಗ ಸಮಾನತೆ ನೀಡುತ್ತ. ಸಾಧನೆಗೆ ಗೌರವಿಸಲು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತ. ಸುತ್ತಮುತ್ತಲಿನ ಮಹಿಳೆಯರಿಗೆ ಗೌರವ ಪ್ರೋತ್ಸಾಹಿಸುತ್ತ. ಧನ್ಯವಾದಗಳು. ಅವಕಾಶ. ಷಟ್ಪರ್ದೈವ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಮಾರಿಕಾಂಬ ದೇವಿಗೆ ಸ್ಮರಿಸುತ್ತಾ
ನನ್ನ ಕವನ ಶೀರ್ಷಿಕೆ ಶ್ರೀ ಸಿರಸಿಯ ಮಾರಿಕಂಬ. ನನ್ನ ಹೆಸರು BH ಬಸವರಾಜ್, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ. ಅಮ್ಮ ಬರುವಳು, ಅಮ್ಮ ಬರುವಳು ನಮ್ಮ ಸಿರಿಸಿ ನಾಡಿಗೆ, ಕನ್ನಡಮ್ಮ ಬರುವಳು ಸಾಹಿತ್ಯದ ತೇರು ನಮ್ಮ ಸಿರಿಸಿಯ ನಾಡಿಗೆ, ಕನ್ನಡಮ್ಮ ಬರುವಳು ಅಮ್ಮ ಬರುವಳು ನಮ್ಮಮ್ಮ ಬರುವಳು, ಕನ್ನಡ ನಾಡಿನ ನಮ್ಮ ಸಿರಿಸಿ ನಾಡಿಗೆ ಪ್ರಥಮ ಸಾಹಿತ್ಯದ ಸಮ್ಮೇಳನಕ್ಕೆ ಬೆರಗು ನೀಡಿದ ನಮ್ಮಮ್ಮ ಬರುವಳು, ಸಾಹಿತ್ಯ ಕಂಡ ನಮ್ಮ ಸಿರಿಸಿ ನಾಡಿಗೆ, ಕನ್ನಡಮ್ಮ ಬರುವಳು ನಮ್ಮಮ್ಮ ಬರುವಳು, ಅಮ್ಮ ಬರುವಳು ನಮ್ಮಮ್ಮ ಬರುವಳು, ಸಿರಿಸಿ ನಾಡಿಗೆ ಕನ್ನಡಮ್ಮ ಬರುವಳು. ಥ್ಯಾಂಕ್ ಯು. ನನ್ನ ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ರಾಮ. ಕವನದ ಶೀರ್ಷಿಕೆ ನನ್ನ ಪ್ರೀತಿಯ ರಾಮ. ಪ್ರೀತಿಯಲ್ಲಿ ಮಿಂದು ಭಾವಗಳ ಉರಿಯಲ್ಲಿ ಬೆಂದು, ಪ್ರೀತಿಯಲ್ಲಿ ಮಿಂದು ಭಾವಗಳ ಉರಿಯಲ್ಲಿ ಬೆಂದು, ಮಣ್ಣಿಂದ ಬಂದ ಹೆಣ್ಣು ಮತ್ತೆ ಮಣ್ಣಲ್ಲೇ ಸೇರಿ ಹೋದ ಜಾನಕಿಯ ಮನದ ಮಾತುಗಳು ಕಥೆಯಾದ ಕ್ಷಣಗಳಿಗೆ ಕಣ್ಣ ಹನಿಗಳೇ ಕಾಣಿಕೆಯಾಯ್ತು ರಾಮ. ಮಣ್ಣಿಂದ ಬಂದ ಹೆಣ್ಣು ಮತ್ತೆ ಮಣ್ಣಲ್ಲೇ ಸೇರಿ ಹೋದ ಜಾನಕಿಯ ಮನದ ಮಾತುಗಳು ಕಥೆಯಾದ ಕ್ಷಣಗಳಿಗೆ ಕಣ್ಣ ಹನಿಗಳೇ ಕಾಣಿಕೆಯಾಯ್ತು ರಾಮ. ಬಯಸಿದ್ದು ಚಿನ್ನದ ಜಿಂಕೆ, ಬಯಸಿದ್ದು ಚಿನ್ನದ ಜಿಂಕೆ, ದೊರಕಿದ್ದು ಚಿನ್ನದ ಲಂಕೆ, ದೊರಕಿದ್ದು ಚಿನ್ನದ ಲಂಕೆ. ಬದುಕನ್ನೇ ಬಂಗಾರವಾಗಿಸಿದ ನಿನ್ನಿಂದ ದೂರವಾಗಿ, ಬಂಗಾರದ ವರ್ಣದುರಿಯಲ್ಲಿ ಎದ್ದು ಬೆಂದು ಗೆದ್ದು ಬಂದು, ಬಂಗಾರದ ವರ್ಣದುರಿಯಲ್ಲಿ ಎದ್ದು ಬಂದು ಗೆದ್ದು ಬಂದು, ಸೋತು ಹೋದ ಭೂಸುತೆಯ ಕಣ್ಣೀರಿಗೆ ಸಭೆಯೇ ಮೂಕವಾಯಿತು ರಾಮ, ಸಭೆಯೇ ಮೂಕವಾಯಿತು. ಅಯೋಧ್ಯೆಯ ಅರಸಿ ಅರಣ್ಯದಲ್ಲಿ ಅನಾಥೆಯಾದ ವ್ಯಥೆಯ ಕತೆಗೆ, ಅಯೋಧ್ಯೆಯ ಅರಸಿ ಅರಣ್ಯದಲ್ಲಿ ಅನಾಥೆಯಾದ ವ್ಯಥೆಯ ಕತೆಗೆ ಮನ ಮಿಡಿದು, ಅನ್ನವನ್ನೇ ಬಿಟ್ಟ ನನಗೆ ಚಿನ್ನದ ಮೋಹವೇ ಎನ್ನುತ್ತಾ, ಅನ್ನವನ್ನೇ ಬಿಟ್ಟ ನನಗೆ ಚಿನ್ನದ ಮೋಹವೇ ಎನ್ನುತ್ತಾ ದುಃಖಿಸಿದ ಪರಿಗೆ ಧೋ ಎಂದು ಸುರಿಯುವ ಮಳೆಯೇ ನಿಂತಾಯ್ತು ರಾಮ, ಧೋ ಎಂದು ಸುರಿಯುವ ಮಳೆಯೇ ನಿಂತಾಯ್ತು. ಕನಕದಿಂದ ಹಿಂಗಿದ ನೋವುಗಳು ಹಲವು, ದಿಕ್ಕು ತೋಚದಾಗ ನಿರ್ಲಿಪ್ತ ಭಾವವು, ವಾದ ವಿವಾದಕ್ಕಿಂತ ಉತ್ತಮ ಮೌನವು, ಮುಂದುವರಿಯದೆ ಮುಗಿಯುವುದು ಕಲಹವು. ವಾದ ವಿವಾದಕ್ಕಿಂತ ಉತ್ತಮ ಮೌನವು, ಮುಂದುವರಿಯದೆ ಮುಗಿಯುವುದು ಕಲಹವು. ಕಾಯಕದಲ್ಲಿ ಇದ್ದಾಗ ಪ್ರಾಮಾಣಿಕತನ, ಸಹಿಸಲಾಗದು ಮಾಡುವ ಅವಮಾನ, ಬದುಕಿದ್ದರೂ ಜೀವವಿರದ ಶವಕ್ಕೆ ಸಮಾನ, ಸುಗಮದಿ ಸಾಗದು ಜೀವನ ಯಾನ. ಬದುಕಿದ್ದರೂ ಜೀವವಿರದ ಶವಕ್ಕೆ ಸಮಾನ, ಸುಗಮದಿ ಸಾಗದು ಜೀವನ ಯಾನ. ಕರುಳ ಕುಡಿ ವಿಧಿ ವಶವಾದ ಆ ಕಾಲ, ದುಃಖದಿಂದ ಮನವಾಯಿತು ದುರ್ಬಲ, ಭಾಸವಾಯಿತು ತಿವಿದಂತೆ ಉದರಕ್ಕೆ ಶೂಲ, ಆ ನೋವುಗಳಿಗೆಲ್ಲ ಹಣೆ ಬರವೇ ಮೂಲ. ಭಾಸವಾಯಿತು ತಿವಿದಂತೆ ಉದರಕ್ಕೆ ಶೂಲ, ಆ ನೋವುಗಳಿಗೆಲ್ಲ ಹಣೆಬರಹವೇ ಮೂಲ. ನೋವುಗಳ ನುಂಗುತ್ತ ನಡೆದರೆ ಸತತ, ಬಹುಬೇಗ ಆಗುವುದು ದೇಹ ಜರ್ಜರಿತ. ಬೇಗುದಿಯ ತೆರೆದಿಟ್ಟಾಗ ಮನ ಆಗುವುದು ಪ್ರಶಾಂತ, ಬಾಳಿನ ಪಯಣವು ನಡೆಯುವುದು ಸುಖಾಂತ. ಬೇಗುದಿಯ ತೆರೆದಿಟ್ಟಾಗ ಮನ ಆಗುವುದು ಪ್ರಶಾಂತ, ಬಾಳಿನ ಪಯಣವು ನಡೆಯುವುದು ಸುಖಾಂತ. ಧನ್ಯವಾದಗಳು. ನಿಲ್ಲದೆ ನಡೆಯುವ ಎದೆ ಬಡಿತ, ಮರೆಯದ ನಾಡಿಯ ಬಡಿತ, ಬಿಡದೆ ಉಸಿರು ಒಳ ಹೊರಗೆ, ಪ್ರಾಣದ ಕಾಮನು ಒಳಗೊಳಗೆ, ಮನದೊಳಗೆ ಗಮನವಿರಲು ಹೃದಯ ಕಮಲ ಅರಳಿರಲು, ನನ್ನ ಒಳದನಿ ಇರಬಹುದು ಮೌನದಲ್ಲಿ ಕೇಳಿಸಲಿಹುದು. ಆತ್ಮನು ಒಳಗೆ ಇರುವನಂತೆ, ಅದು ಪರಶಿವನ ತಾಣವಂತೆ, ನನ್ನ ಪರಿವೆ ನನಗಿಲ್ಲ, ಮನದ ಮಾತು ಕೇಳಲಿಲ್ಲ, ನಾನಿಲ್ಲವಲ್ಲ ನನ್ನೊಳಗೆ, ನಾನಿಲ್ಲವಲ್ಲ ನನ್ನೊಳಗೆ. ಅದರ ಆಳಕ್ಕೆ ಸಿಕ್ಕಿಹ ಮಕ್ಕಳ ಹೊರತರಲಾಗದ ವ್ಯಥೆಯನ್ನು, ಹೊರತರಲಾರದ ವ್ಯಥೆಯನ್ನು, ಹುಟ್ಟಿದ ಮಗುವು ಮಾಯಾಂಗನೆಯೇ ಬೇಕೆಂಬ ಹಠ ಹಿಡಿಯುವುದು,
ಹುಟ್ಟಿದ ಮಗುವು ಮಾಯಾಂಗನೆಯೇ ಬೇಕೆಂಬ ಹಠ ಹಿಡಿಯುವುದು, ಅದರ ಆಕರ್ಷಣೆಯಿಂದಲೇ ಬಿಡುಗಡೆ ಮಾಡೋದು ಆಗದ ಕೆಲಸವದು, ಮಾಡೋದು ಆಗದ ಕೆಲಸವದು. ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಶ್ರೀಮತಿ ರಾಜಲಕ್ಷ್ಮಿ ಹೆಗಡೆ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ. ಕೆಲವರೇ ಇರ್ತಕ್ಕಂಥ ಎಲ್ಲ ನಮ್ಮ ಕವಿ ಮನಸ್ಸುಗಳನ್ನ ಗುರುತಿಸಿ ಈ ಒಂದು ವೇದಿಕೆಗೆ ಕರೆತಂದು ಕವನ ವಾಚನ ಮಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ದಯವಿಟ್ಟು ಅಲೋನ್ಸ್ ಮಾಡ್ತೀವಿ ಮೇಡಮ್ ಅವರ. ವೇದಿಕೆಯ ಮೇಲೆ ಬಂದು ತಮ್ಮ ಶೀರ್ಷಿಕೆ ಹೆಸರನ್ನ ಹೇಳಿ ಕವನ ವಾಚನ ಕವಿ ಮನಸ್ಸುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಕೂತ್ಕೋಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಅಖಿಲ ಕರ್ನಾಟಕ ಜ್ಞಾನದೀಪ ಸಾಹಿತ್ಯ ಪರಿಷತ್ ಉತ್ತರ ಕನ್ನಡ ಜಿಲ್ಲೆಯ ಹಬ್ಬ ಹರಿದಿನಗಳು ಹತ್ತಿರವಿರುವಾಗ ಮನೆ ಮನೆಗೆ ಬರುತ್ತಿದ್ದ ಬಳೆಗಾರ, ಒಡೆಯದಂತೆ ಹೆಣ್ಣುಮಕ್ಕಳ ಕೈ ತುಂಬ ಬಳೆ ತೊಡಿಸುವ ಕಲೆಗಾರ. ಕೆಂಪು ಹಸಿರು ನೀಲಿ ಕಚ್ಚು ಕಚ್ಚಿನ ಬಳೆಗಳ ಹೊತ್ತು ತರುತ್ತಿದ್ದ, ದಣಿವಾದರೂ ಊರೂರು ತಿರುಗಿ ಬಳೆಗಳ ಮಾರುತ್ತಿದ್ದ. ಅಂದು ಬಳೆಗಾರ ಮನೆಗೆ ಬಂದರೆ ನಮಗಂತೂ ಸಂಭ್ರಮವಿತ್ತು. ಕೈಗೆ ಇದ್ದ ಹಳೆ ಬಳೆಗಳ ತೆಗೆದು ತೊಡಿಸಿಕೊಳ್ಳುತ್ತಿದ್ದೆವು ಹೊಸ ಬಳೆಗಳ. ಇಂದು ಬರುತ್ತಿಲ್ಲ ಬಳೆಗಾರ ಮನೆ ಮನೆಗೆ, ಬಳೆ ತೊಡುವವರು ಕಡಿಮೆಯಾಗಿಹರು ಮನೆಯೊಳಗೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಥವಾ ನಮಗೆ ಅದಕ್ಕೆ ಸಹಕಾರ ಕೊಡುತ್ತಕ್ಕಂಥ ಸಹೋದರರಾಗಲಿ, ಎದುರಿ ಕುಂತ ನಾವು ಸಹೃದಯಿಗಳಾಗಲಿ, ಇಂಥವೆಲ್ಲ ಇದ್ದಾಗ ನಾಡು ನುಡಿ ನಮ್ಮ ಸಂಸ್ಕೃತಿ ಬೆಳಗ್ತದ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಇಲ್ಲಿ ನಡೆದಂಥ ಬೆಳಗಿನಿಂದ ಇಲ್ಲಿವರೆಗೂ ರೇಖಾ ಶಿವರಾಮ್ ಭಟ್ರು ಅವರು ಹಾಗೂ ಸರ್ವಾಧ್ಯಕ್ಷರು ವಿಜಯ ಪುಟ್ಟಿಯವರು ಹಾಗೂ ಇತರ ಗಣ್ಯಮಾನರು, ನಮ್ಮೆಲ್ಲ ಸಹೋದರ ಬಂಧುಗಳು ತುಂಬಾ ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮ. ಮಹಿಳಾ ದಿನಾಚರಣೆ ಅಂಗವಾಗಿ ರಚಿಸಿದ ಕವನ ಹೆಣ್ಣು ರಸಪುರಿ ಹಣ್ಣು. ಹೆಣ್ಣು ಬೆತ್ತವಳು ಹುಣ್ಣಾಯಿತೆಂಬ ಹೆಣ್ಣು ಬೆತ್ತವಳು ಹುಣ್ಣಾಯಿತೆಂಬ ಕಾಲ ಇದಲ್ಲ, ಹಣ್ಣು ದೊರಕಿದಷ್ಟು ಖುಷಿ ಪಡುವರೆಲ್ಲ. ಹೆಣ್ಣು ಬೆತ್ತವಳು ಹುಣ್ಣಾಯಿತೆಂಬ ಕಾಲ ಇದಲ್ಲ, ಹಣ್ಣು ದೊರಕಿದಷ್ಟು ಖುಷಿ ಪಡುವರೆಲ್ಲ. ಹೆಣ್ಣು ಹುಣ್ಣಲ್ಲ ಹಣ್ಣು ಬಳಸುವಾಗ ಮಾತ್ರ ಜೋಪಾನ. ಹೆಣ್ಣು ಹುಣ್ಣಲ್ಲ ಹಣ್ಣು ಬಳಸುವಾಗ ಮಾತ್ರ ಜೋಪಾನ. ಕೈ ಜಾರಿ ಬಿದ್ದಿತೆಂದರೆ ಹೊಲಸು ತಾಗಿತೆಂದು ಎಸೆಯುವರಲ್ಲ. ಕೈ ಜಾರಿ ಬಿದ್ದಿತೆಂದರೆ ಹೊಲಸಾಗಿತೆಂದು ಎಸೆಯುವರಲ್ಲ. ಆದರೀಗ ಜಾರಿ ಬಿದ್ದ ಜಾಗವ ನೋಡಿ ಕೈಗೆತ್ತಿ ಕೊಡವಿ. ಆದರೀಗ ಜಾರಿ ಬಿದ್ದ ಜಾಗವ ನೋಡಿ ಕೈಗೆತ್ತಿ ಕೊಡವಿ. ಶುದ್ಧೀಕರಿಸಿ ಸ್ವೀಕರಿಸಿಕೊಳ್ಳುವ ಕಾಲ. ಶುದ್ಧೀಕರಿಸಿ ಸ್ವೀಕರಿಸಿಕೊಳ್ಳುವ ಕಾಲ ಬದಲಾಗಿದೆ ವರ್ತಮಾನದಿ. ಬದಲಾಗಿದೆ ವರ್ತಮಾನದಿ. ಹೆಣ್ಣು ವಿರಳವೂ ಆಗಿ ಮೌಲ್ಯವೂ ಹೆಚ್ಚಿ, ಹೆಣ್ಣು ವಿರಳವೂ ಆಗಿ
ಮೌಲ್ಯವೂ ಹೆಚ್ಚಿ ಹೆಣ್ಣು ರಸಪುರಿ ಹಣ್ಣಾಗಿದೆ, ಹೆತ್ತವರಿಗೆ ಹುಣ್ಣಲ್ಲ ರಸಪುರಿ ಹಣ್ಣು. ನಮಸ್ಕಾರ. ಧರೆಗವತರಿಸಿದ ಸ್ವರ್ಗದ ಒಡಲು ಅಮ್ಮನ ಸಿರಿಮಡಿಲು ಮಮತೆಯ ಸವಿಕಡಲು. ಅಮ್ಮ ನಿನ್ನೆಯ ಹೃದಯದ ಸೊಬಗನು ಬಣ್ಣಿಸಲಸದಳವು ಹರುಷವು ತಾಯ್ಮಡಿಲು. ಬಣ್ಣಿಸಲಸದಳವು ಹರುಷವು ತಾಯ್ಮಡಿಲು. ಕರುಳಿನ ಗುಡಿಯನ್ನು ಒಡಲೊಳಗಿಟ್ಟು ಯಾತನೆಯಲ್ಲೂ ಒಲವನ್ನು ಕೊಟ್ಟು ಮೆಲ್ಲನೆ ಮೊಲ್ಲೆಯ ಮುಡಿದಿಹ ತೆರೆದಿ ಪ್ರೀತಿಯ ಸುಧೆಯ ಸುರಿಯುವೆ ಮನದಿ. ಬಣ್ಣಿಸಲಸದಳವು ಹರುಷವು ತಾಯ್ಮಡಿಲು. ಬಣ್ಣಿಸಲಸದಳವು ಹರುಷವು ತಾಯ್ಮಡಿಲು. ನೀಡುವೆ ಅನುದಿನ ವಾತ್ಸಲ್ಯಧಾರ ಮನದಲ್ಲಿ ತುಂಬಿದೆ ಜೇನಿನ ಮಧುರ. ತನಗೆ ನಿಲ್ಲದಿರೇನು ಸದರ ಕಂದಗೆ ನಿನ್ನ ಪ್ರೇಮದ ಆಸರೆ. ಬಣ್ಣಿಸಲಸದಳವು ಅಮ್ಮನ ಸಿರಿವಡಲು. ಬಣ್ಣಿಸಲಸದಳವು ಅಮ್ಮನ ಸಿರಿವಡಲು. ಮಗುವಿನ ಅಪ್ಪುಗೆ ನಿನ್ನ ಭರಣ ತೊದಲ್ನುಡಿ ಕೇಳಲು ನಿನ್ನೆಯ ಕರುಣ. ಜಗವನೆ ಮರೆಯುವೆ ಮೈಮನ ನರ್ತನ ಮಗುವಿನ ಏಳ್ಗೆಯೇ ನಿನ್ನೆಯ ಚಿಂತನ. ಗೌರವ ಸನ್ಮಾನ ಸ್ವೀಕರಿಸಿದ ಹಾಗೂ ಬರಮಾಡಿದ ಗಣ್ಯಮನ್ನರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಕವನದ ಶೀರ್ಷಿಕೆ ಪಾತ್ರೆ ತೊಳೆಯುತ್ತಿದ್ದಾಳೆ ಆಕೆ. ಹಿಂದಿನಿಂದಲೂ ಬಿಡದೆ ಅಂಟಿಕೊಂಡು ಬಂದಿರುವ ಇನ್ನಷ್ಟು ಬಾಗಬೇಕೆನ್ನುವ ಕುರುಡು ಸಂಪ್ರದಾಯದ ಜಡ್ಡನ್ನು ತಿಕ್ಕುತ್ತಿದ್ದಾಳೆ. ನಯವಾದ ಭಾವನೆಗಳ ಮೇಲೆಲ್ಲ ಅಂಟಿರುವ ನಯಕಲಾದ ಕೊಂಕು ಮಾತುಗಳನ್ನು ತಿಕ್ಕಿ ತೊಳೆಯುತ್ತಿದ್ದಾಳೆ. ಹೊಳೆಯುತ್ತಲಿದ್ದ ಅವಳ ಚಂದನೆಯ ಗುಣಕ್ಕೆ ಸುಡುವ ವಾಸ್ತವದಲ್ಲಿ ಹಿಡಿದು ಬಡಿದುಕೊಂಡಿದ್ದ ಮಸಿಯನ್ನೆಲ್ಲ ತಿಕ್ಕಿ ತೊಳೆಯುತ್ತಿದ್ದಾಳೆ. ನಿತ್ಯವೂ 3 ಹೊತ್ತು 100 ಬಾರಿ ಆಕೆ ನಿರ್ಭಾವುಕ ಕಲ್ಲಿನ ಎದುರು ನಿಂತು ತನ್ನೆಲ್ಲ ಪ್ರೇಮದ ತಂಪು ನೀರನ್ನು ಹೊಯ್ದು ಸ್ವಚ್ಛವಾಗಬಹುದೆಂದು ತೊಳೆಯುತ್ತಾಳೆ ಪಾತ್ರೆಗಳನ್ನು. ತೊಳೆದನೆಂದು ಮುದಗೊಳ್ಳುವ ಮೊದಲೇ ಮತ್ತಾರೋ ಬಂದು ಅದನ್ನು ಅಶುಚಿಗೊಳಿಸುತ್ತಾರೆ. ಅವಳು ಮತ್ತೆ ತೊಳೆಯುತ್ತಾಳೆ. ಆಕೆ ಪಾತ್ರೆ ತೊಳೆಯುತ್ತಲೇ ಇರುತ್ತಾಳೆ ಬದುಕಿನಾದ್ಯಂತ. ಒಂದಿಲ್ಲೊಂದು ದಿನ ಪ್ರೇಮದ ನೀರು ಖಾಲಿಯಾಗುತ್ತದೆ. ಒಂದಿಲ್ಲೊಂದು ದಿನ ಪ್ರೇಮದ ನೀರು ಖಾಲಿಯಾಗುತ್ತದೆ. ಆಗ ಅವಳಿಗೆ ನಿತ್ಯವೂ ವಿರಾಮ. ಧನ್ಯವಾದ. ರೆಕ್ಕೆ ಬಾರದ ಮರಿಹಕ್ಕಿ ನಾನು. ಕತ್ತೆತ್ತಿ ನೋಡಿದರೆ ಗೂಡಿನ ಸುತ್ತೆಲ್ಲ ಭಯವೇ ನನಗೆ. ಕತ್ತೆತ್ತಿ ನೋಡಿದರೆ ಗೂಡಿನ ಸುತ್ತೆಲ್ಲ ಭಯವೇ ನನಗೆ. ಬುಸುಗುಡುವ ಹಾವು ಬೆಕ್ಕು ಮೇಲೊಂದು ಗೂಬೆ ರಣಹದ್ದು. ರೆಕ್ಕೆ ಬಾರದ ಮರಿ ಹಕ್ಕಿ ನಾನು. ದಾನ ಗುಣ ನಿನಗಿರೆ ಅದೇ ಭೂಷಣ. ಧನಕನಕ ಬದಿಗಿರಲಿ ಇನ್ನೊಳಗಿರುವುದನ್ನು ತಿಳಿ. ಬದುಕಿನ ಸಾರ್ಥಕ್ಯಕ್ಕೆ ಇದು ಕಾರಣ. ದೃಷ್ಟಿ ಇಲ್ಲದ ಜೀವ ತಡವರಿಸುತ್ತಿದೆ ನೋಡು. ಆ ಮನದಲ್ಲೊಂದು ಆಸೆ ಕಣ್ಣಿಗಾಗಿ. ನೇತ್ರ ದಾನವ ಮಾಡು ಕತ್ತಲನ್ನು ನೀದೂಡು. ಆ ಬಾಳ ಸಿರಿಯಾಗುವೆ ನಿತ್ಯ ಬೆಳಕಾಗಿ. ನಂಬಿದವರಿಗೆ ಹಿಂಬಾಗುವೆ ನೀ ವಿಶ್ವನಾಥ. ಇನ್ನಿಂದಲೇ ಸಕಲವು ಸುಭಿಕ್ಷೆ ಕೇದಾರನಾಥ. ಇನ್ನೊಬ್ಬಡೆ ಇಲ್ಲದೆ ಹುಲ್ಲುಗಲಿಕೆಯು ಅಲುಗಾಡಲಾರದು ಮುಕ್ಕಣ್ಣ. ಬೇಡನ ಭಕ್ತಿಗೆ ಮೆಚ್ಚಿ ಕೊಟ್ಟೆ ನಿನ್ನ ಕಣ್ಣ. ಶರಣೆಂದೇ ನಿನಗೆ ಬಿಲ್ಲೋ ಪ್ರಿಯನೇ. ಜಗದ ಕಷ್ಟ ದೂರ ಮಾಡು ನಾಗಾಭರಣನೆ. ಸಕಲ ಚರಾಚರ ಅಂಬುದಿ ಅಂಬರ ಗಾಳಿ ಗಂಧ ಆಕಾರ ನಿರ್ವಿಕಾರ. ಸಕಲವು ಶಿವಮಯ ಸಂಪೂರ್ಣ ಶಿವಮಯ. ತ್ರಿಲೋಕ ತೊಳೆಯಲು ನೀನು ನಿತ್ಯವೂ ಭಜಿಸುವೆ ಚಿಂತನೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಶಿವ ಎಂದರೆ ಕಷ್ಟಗಳಿಲ್ಲ. ಹರ ಹರ ಅಂದರೆ ಐಶ್ವರ್ಯವೇ ಅಲ್ಲ. ನೆಲ ನಿನ್ನದು ಜಲ ನಿನ್ನದು ಗಂಗಾಧರ. ತಳಹದಿಯ ಮೇಲೆ ಪುನಃ ನಿರ್ಮಿಸಬೇಕು. ಪ್ರಪಂಚವೇ ಕಣ್ಣರಳಿಸಿ ನೋಡಿ ತಲೆಬಾಗುವಂತೆ ಒಂದು ಭವ್ಯ ಗುಡಿಯ ತಾಯಿ ಭಾರತಿಗೆ ಕಟ್ಟಲೇಬೇಕು. ತನು ಮನ ಧನಗಳೇ ದಿವ್ಯ ಜ್ಯೋತಿಯಾಗಿ ಉರಿಯುವ ಅರಿವಿನ ದೇವಿಗೆ
ಸಾಲದೆಂದು ನುಡಿ ಸಾಮ್ರಾಜ್ಯದ ಸ್ವರಾಜ್ಯದ ನುಡಿಗುಡಿಯ ನಿರ್ಮಾಣ ಆಗಲೇಬೇಕು. ಸಮಗ್ರವಾಗಿ ಸೊಕ್ಕೇರಿ ಮೆರೆ ತಾಂಡವ ನಡೆದಿರಲು ಶುದ್ಧತೆಗೆ ಎಲ್ಲಿಯದು ಜಾಗವು? ಉಸಿರಾಡುವ ಗಾಳಿಯೂ ಕೂಡ ಕಲುಷಿತವಾಗಿಸಿ ರೋಗಗಳ ಉಗಮಕ್ಕೆ ನಾವೇ ಕಾರಣ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ? ಪ್ರತಿಭೆಗಳಿಗೆ ಇರಬೇಕಿತ್ತು ನಮ್ಮಲ್ಲಿ ಜಾಗ. ಕಾಂಚಾಣದ ಬಲದಿ ಎಲ್ಲ ಅನಾವರಣ. ಕೆಲಸವಾಗಲು ದುಡ್ಡೇ ದೊಡ್ಡಪ್ಪನಂತೆ, ರಾಜಕೀಯದಾಟದಡಿಯಲ್ಲಿ ಎಲ್ಲ ಭಸ್ಮವಂತೆ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ? ಬಿದ್ದವನ ಎತ್ತಲಿಕ್ಕೆ ಯಾರಿಹರು ಮುಂದೆ, ಓಡುತ್ತಿರುವವನ ಕಾಲೆಳೆಯಲು ತಾ ಮುಂದು. ಸ್ವಾಭಿಮಾನವ ಬಿಟ್ಟು ಅಡಿಯಾಳು ಆಗಿರಲು ಬೆನ್ನು ತಟ್ಟುವರು ನಿನ್ನ ಹೊಗಳಿ ಅಟ್ಟಕ್ಕೇರಿಸಿ. ನಾ ಹುಟ್ಟಿದ ಯಾಕಾಗಿ ಈ ಜಗದಿ? ಬೇಕಿಗಿದು ಒಳ್ಳೆಯದನ್ನು ಮಾಡುವ ಜನರಿಂದು, ಜನರ ಕಷ್ಟಕ್ಕೆ ಸ್ಪಂದಿಸುವ ಸಂತೈಸುವವರು. ಮೂಡುವುದು ಬೆಳಕಾಗ ಜಗವ ಬೆಳಗುವುದು, ಶಾಂತಿ ನೆಮ್ಮದಿಯ ತರುವುದು ಮನೆ ಮನಕ್ಕೆಂದು. ತಲೆ ಬಾಗುವೆನು ನಾನಾಗ ಈ ಜಗಕ್ಕೆ ಎಂದೆಂದು, ತಲೆ ಬಾಗುವೆನು ನಾನಾಗ ಈ ಜಗಕ್ಕೆ ಎಂದೆಂದು, ಈ ಜಗಕ್ಕೆ ಎಂದೆಂದು, ಈ ಜಗಕ್ಕೆ ಎಂದೆಂದು. ಅವಕಾಶಕ್ಕಾಗಿ ಧನ್ಯವಾದಗಳು. ಚಂಚಲ ಮನಸ್ಸಿನೊಳು ಬಲು ತಕರಾರು, ಚಂಚಲ ಮನಸ್ಸಿನೊಳು ಬಲು ತಕರಾರು. ಮನಸ್ಸುಗಳ ಮನಸ್ಸು ಅರಿಯದಿದ್ದರೆ ಬಾಳೇ ಚೂರು ಚೂರು, ಮನಸ್ಸುಗಳ ಮನಸ್ಸು ಅರಿಯದಿದ್ದರೆ ಬಾಳೇ ಚೂರು ಚೂರು. ಮನಸ್ಸಿನೊಳು ತುಂಬಿದೆ ನೂರಾರು ಭಾವನೆ, ಮನಸ್ಸಿನೊಳು ಬದುಕಿದೆ ನೂರಾರು ಕಲ್ಪನೆ, ಮನಸ್ಸಿನೊಳು ನೋಡುವುದು ನೂರಾರು ಚಿಂತನೆ. ತಡೆಯಲಾಗದೆ ಹೋದರೆ ಮನಸ್ಸಿನ ವೇದನೆ, ತ್ಯಜಿಸುವವರು ತನ್ನ ಜೀವವನ್ನೇ. ಶಿರಸಿ ನಮ್ಮ ಹಬ್ಬ, ಶಿರ್ಷ ಹಬ್ಬದ ಸ್ಫೂರ್ತಿಗೊಂಡು ಬರೆದಂಥ ಒಂದು ಕವನ. ಹಬ್ಬ ಹಬ್ಬ ಶಿರಸಿ ಹಬ್ಬ, ಇದುವೇ ನಮ್ಮ ಶಿರಸಿ ಹಬ್ಬ. ಪ್ರತಿ ವರ್ಷವೂ ಜರುಗುವದಿ ಮೋದಿನ ಹಬ್ಬ, ಎಲ್ಲ ಜನರಿಗೆ ಸಂತೋಷ ನೀಡುವದಿ ಹಬ್ಬ. 4 ಸಂಘಟನೆಗಳು ಸೇರಿ ಮಾಡಿದರಿ ಹಬ್ಬ, ಮೋಜು ಮಸ್ತಿಗಳ ಮೆರೆದಂತಿತ್ತು ನಾವು ಕಂಡಂತಿ ಹಬ್ಬ. MM ಕಾಲೇಜಿನ ವಿಶಾಲ ಮೈದಾನದಲ್ಲಿ ಜರುಗಿತಿ ಹಬ್ಬ. ಪುರುಷ ಸಿಂಹಗಳೇ, ದೈಹಿಕ ಸಾಮರ್ಥ್ಯದಿ ಪ್ರಬಲರೆಂದು ಬೆರೆಯಲಿರಿ ಪುರುಷ ಸಿಂಹಗಳೇ. ಆ ನೀವು ಮರಗಳ ಮುರಿದು ತಿಂದರೆ ಇರುವೆ ಸಕ್ಕರೆಯ ಹುಡುಕಿ ತಿನ್ನುವುದು ಮರೆಯದಿರಿ. ಪುರುಷರಂತೆ ದುಡಿದು ಸಂಪಾದಿಸೋಳು ಹಣವ ಹೆಣ್ಣು, ಪುರುಷರಂತೆ ದುಡಿದು ಹಣವ ಸಂಪಾದಿಸೋಳು ಹೆಣ್ಣು, ಮನೆಯ ಎಲ್ಲರ ಅವಶ್ಯಕತೆ ಪೂರೈಸುವಳು ಹೆಣ್ಣು. ತಾಯಿಯಾಗಿ ಮಕ್ಕಳ ಆರೈಕೆ ಮಾಡುವಳು ಹೆಣ್ಣು, ಸೋದರಿಯಾಗಿ ಕುಡಿದು ಕುಪ್ಪಳಿಸುವಳು ಹೆಣ್ಣು, ಮಡದಿಯಾಗಿ ಮನದ ಬಯಕೆಯ ಪೂರೈಸುವಳು ಹೆಣ್ಣು, ಸೊಸೆಯಾಗಿ ಅತ್ತೆ ಮಾವರ ಸೇವೆ ಮಾಡುವಳು ಹೆಣ್ಣು, ಸೊಸೆಯಾಗಿ ಅತ್ತೆ ಮಾವರ ಸೇವೆ ಮಾಡುವಳು ಹೆಣ್ಣು, ಅತ್ತೆಯಾಗಿ ಮಗ. ಶ್ರೀಮತಿ ದಾನಮ್ಮ ವಿ ಅಂಗಡಿ, ಶ್ರೀಮತಿ ರಂಜನಾ ಹೆಗಡೆ, ಶ್ರೀಮತಿ ರಾಜ್ ವಿನಂತಿಸುತ್ತೇನೆ. ಸನ್ಮಾನ ಆದ ತಕ್ಷಣ ದಯವಿಟ್ಟು ಸದಸ್ಯ ಇವರು ನಾಲ್ಕು. ತದನಂತರ ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಕವಿ ಮನಸ್ಸುಗಳಿಗೂ ಕೂಡ ವೇದಿಕೆಯ ಮೇಲೆ ಸನ್ಮಾನ ನೆರವೇರುವುದು. ದಯವಿಟ್ಟು ಕವನ ವಾಚನ ಮಾಡಿದಂಥ ಎಲ್ಲ ಕವಿ ಮನಸ್ಸುಗಳು ವೇದಿಕೆಯ ಮೇಲೆ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಮತಿ ಸುವರ್ಣ ಭಟ್, ಶ್ರೀಮತಿ ರೇಣುಕಾ ನಾಗರಾಜ್ ಸಿರ್ಸಿ, ಶ್ರೀ ಹನುಮಂತ ಸಾಲಿ, ಶ್ರೀಮತಿ ದಯವಿಟ್ಟು ಸನ್ಮಾನ ಸ್ವೀಕರಿಸಿದ ನಂತರ ಉಳಿದಂತ ಮುಖ್ಯ ಅತಿಥಿಗಳು ಕೂಡ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ಇನ್ನೊಂದ್ಸಲ ಓಕೆ. ಅತಿಥಿಗಳ ಸನ್ಮಾನ
ಶ್ರೀಮತಿ ಗೀತಾ ಎಂ ಉತ್ತಪ್ಗೌಡ್, ಶ್ರೀಮತಿ ಕುಸುಮಾ ರಾಮಚಂದ್ರ ಹೆಗಡೆ, ಶ್ರೀಮತಿ ವನಮಾಲಾ ಸುಧಾಕರ್ ಶೇಟ್, ಶ್ರೀಮತಿ ನವೀನ್ ರಾಯ್ಕರ್, ಶ್ರೀಮತಿ ಗಿರಿಜಾ ಎಸ್ ಹೆಗಡೆ, ಶ್ರೀಮತಿ ಸುವರ್ಣ ಉಮೇಶ್ ದೈವಜ್ಞ, ಶ್ರೀ ದಿನೇಶ್ ಎಸ್ ಅಮ್ಮಿನಹಳ್ಳಿ, ಶ್ರೀಮತಿ ನಾಗರತ್ನ ಮಾನೇಶ್ವರ ನಾಯಕ್, ಶ್ರೀಮತಿ ಮಧುರಾ ಹೆಗಡೆ, ಹಾಗೆಯೇ ಸೀತಾ ಹೆಗಡೆ, ಸೀತಾ ಭಟ್ ಮಳವಳ್ಳಿ, ಅಜಿತ್ ಬೀಳ್ಗೆ, ರೇಣುಕಾ ಬೆಂಗಳೂರು, ಆಕರ್ಷ್ ರವಿ ಆತ್ರೇಯ, ಪುಷ್ಪಾವತಿ ಟಿಎಸ್ ಇವರು ವೇದಿಕೆಯ ಮೇಲೆ ಬಂದು ಈ ವೇದಿಕೆಯ ಪರವಾಗಿ ಸನ್ಮಾನ ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ತಮಗೆಲ್ಲ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ನನ್ನ ಗಮನಕ್ಕೆ ತರಬೇಕು. ಇನ್ನೊಬ್ಬರು ಉಳಿದಿದ್ದಾರೆ, ಶ್ರೀಮತಿ ರಾಜಲಕ್ಷ್ಮಿ ಭಟ್ ಮೇಡಮ್ ಅವರು ಕೂಡ ಕವನ ವಾಚನ ಮಾಡಿದ್ದಾರೆ. ತಾವುಗಳು ಕೂಡ ಈ ಒಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ರೇಖಾ ಶಿವರಾಮ್ ಭಟ್ ಅವರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಅವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಮುಂದಾಳತನದಲ್ಲಿ ಎಲ್ಲ ಮಹಿಳೆಯರನ್ನ ಸೇರಿಸಿಕೊಂಡು ಮಹಿಳಾ ಸಂಘಟನೆಯನ್ನು ಮಾಡಿ ಸಾಧಕರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ನೀವು ಬೆಂಗಳೂರು ಕಡೆ ಯಾವಾಗಲೂ ವೇದಿಕೆಯ ಪರವಾಗಿ ಅವರಿಗೆ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಕೊನೆಯದಾಗಿ ವಂದನಾರ್ಪಣೆ ಇದೆ ಸರ್. ವಂದನಾರ್ಪಣೆ ಮುಗಿಸಿಕೊಂಡು ತಾವೆಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಬೇಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೋರುತ್ತೇನೆ. ವಂದನಾರ್ಪಣೆ ಮಾಡ್ಬೋದು ಅಂದರೆ ಮುಗಿಸ್ಕೊಂಡು ಹೋಗ್ಬೋದು, ಒಂದು ಎಂಡ್ ಆದಂಗೆ ಆಗ್ತಾನೆ ವಿಡಿಯೋ ಬರೋಕ್ಕೆ ಯಾರಿಗೆ ಇಷ್ಟ ಅಲ್ಲ. ಕೊನೆಯದಾಗಿ ವಂದನಾರ್ಪಣೆಯನ್ನು ಎಷ್ಟು ಮಾಡ್ತೀಯ ನಿಮ್ಮ ನೀವು ಕಟ್ ಮಾಡ್ತೀವಿ. ಈ ಒಂದು ವೇದಿಕೆಯ ಬರ್ತಾನೆ ಅಷ್ಟು ಹಾಕಲ್ ಬರ್ತಿಲ್ಲ ಅದ ಜಿಲ್ಲಾ ಸಹ ಕಾರ್ಯದರ್ಶಿ ಆಗಿರತಕ್ಕಂಥ ಈಸಿಲ್ಲ ಮುಗಿತಿಲ್ಲ ಇಷ್ಟು ಹಾಕ್ತಿಲ್ಲ ಬರ್ತಿಲ್ಲ ಜಿಲ್ಲಾ ನೋಡ್ತಿಲ್ಲ ಜನ. ಅದೇ ಇದು ಸಣ್ಣ ವಿಡಿಯೋ ಮಾಡೋ ಗೊತ್ತಿಲ್ಲ, ಸುಮಾರು ಲಾಂಗ ಇದ್ದಾನೆ. ಅದು 2 ವಿಡಿಯೋ ಮಾಡೋದು, 2 ಮಾಡು. ಕಡಲೆ ಫೋಟೋ ಚಪ್ಪಾಳೆಯ ಮಹತ್ವ ತುಂಬಾ ಅವಶ್ಯಕವಿದೆ. ಚಪ್ಪಾಳೆ ಹೆಚ್ಚುತ್ತದೆ, ತಮ್ಮ ಆರೋಗ್ಯ ಕೂಡ ಹೆಚ್ಚುತ್ತದೆ ಅಂತ ಹೇಳ್ತಾ ಚಪ್ಪಾಳೆಯೊಂದಿಗೆ ಸನ್ಮಾನಿತರಿಗೆ ಸನ್ಮಾನಿಸುತ್ತಿರುವ ಸಭೆಯ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಧನ್ಯವಾದಗಳನ್ನು ಹೇಳ್ತಾ ಈಗ ಮುಂದಿನ ನೀವೊಂದು 1-2 ಕಳಿಸಿದ್ದಿ. ಇಲ್ಲೇ ಕಳಿಸ್ತೀನಿ. ಎಲ್ಲರಿಗೂ ಸಂತಸವನ್ನು ತಂದಂತಹ ಕಾರ್ಯಕ್ರಮ, ಅದು ನೆಮ್ಮದಿಯ ಸನ್ನಿಧಾನದಲ್ಲೇ ಆಗಿರುವಂತಹದ್ದು. ಇಂದು ಮಹಿಳಾ ದಿನಾಚರಣೆಯನ್ನು ನಿನ್ನೆಯಷ್ಟೇ ಆಚರಿಸಿದ್ದೇವೆ. ಆದರೆ ಇಲ್ಲಿ ನೋಡಿದಾಗ ಮಹಿಳಾ ದಿನಾಚರಣೆ ಇವತ್ತೇನೋ ಅನ್ನುವಷ್ಟು ಸಂತಸ ಆಗ್ತಾ ಇದೆ. ಯಾಕೆಂದರೆ
ಮಹಿಳೆಯರೇ ಪ್ರಾರಂಭಿಸಿದಂತಹ ಈ ಸಂಸ್ಥೆ ಅಖಿಲ ಕರ್ನಾಟಕ ಜ್ಞಾನದೀಪ ಟ್ರಸ್ಟ್. ಅದರಲ್ಲೂ ಕೂಡ ಎಲ್ಲ ನಿರ್ದೇಶಕರು ಕೂಡ ನನ್ನ ಸ್ನೇಹಿತೆಯರೇ. ಅವರನ್ನು ನೋಡಿದಾಗ ಇನ್ನೂ ಸಂತಸ ಆಗ್ತಾ ಇದೆ. ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ನಮನವನ್ನು ಸಲ್ಲಿಸ್ತೇನೆ. ಹಾಗೆಯೇ ನನ್ನ ವಿಷಯ ಇಂದು ಸಂಘಟನೆ. ನಾನು ಸಂಘಟನೆಯಿಂದ ಗುರುತಿಸಿಕೊಂಡಿದ್ದು ನನ್ನ ಸ್ನೇಹಿತೆಯಾದಂಥ ಸುಮಂಗಲಕ್ಕ ಮಂಡ್ಯ ಮನೆ ಹಾಗೂ ನನ್ನ ಉಳಿದ ಸ್ನೇಹಿತೆಯರು ಹೇಮ ಇರ್ಬೋದು, ಎಲ್ಲ ಸ್ನೇಹಿತೆಯರು ಕೂಡ. ಆದರೆ ಎಲೆಮರೆಯ ಕಾಯಿ ಅಂತಿರುವವರು ತುಂಬ ಜನರಿದ್ದಾರೆ. ಈಗಾಗಲೇ ಪ್ರೇಕ್ಷಕರಾಗಿ ಬಂದಂತಹ ನೀವು ಕೂಡ ಪ್ರತಿಭೆ ಇದ್ದಂಥವರೇ. ಆದರೆ ಎಷ್ಟೋ ಪ್ರತಿಭೆಗಳು ಅವಕಾಶವಿಲ್ಲದೆ ಮನೆಯಲ್ಲೇ ಇರುವಂತಾಗಿದೆ. ಇಲ್ಲಿ ಪುರುಷರ ಸಹಕಾರನೂ ತುಂಬಾ ಅಗತ್ಯ. ಯಾಕಂದ್ರೆ ಇಷ್ಟೊಂದು ಮಹಿಳೆಯರು ನಾವು ವೇದಿಕೆ ಮೇಲೆ ಇರ್ಬೇಕಿದ್ರೆ ನಮ್ಮ ಮನೆಯವರ ಸಹಕಾರ ತುಂಬಾ ಬೇಕು. ಏಕೆಂದ್ರೆ ಕಳಿಸಿಕೊಡ್ಲಿಕ್ಕೆ ಬೇಕು, ಕರ್ಕೊಂಡು ಹೋಗ್ಲಿಕ್ಕೆ ಬೇಕು. ಅವರೆಲ್ಲರ ಸಹಕಾರ ಇದ್ದಾಗ ಮಾತ್ರ ನಾವು ಮಾತೆಯರು ಇಟ್ಟ ಹೆಜ್ಜೆಯನ್ನು ದಿಟ್ಟವಾಗಿ ಸಾಧಿಸಬಹುದು. ಏಕೆಂದರೆ ತುಂಬಾ ಸಲ ನೋಡ್ತೀನಿ, 4-5 ಸಂಸ್ಥೆಗಳಲ್ಲಿ ಇದ್ದಾಗ ಈಗ ಮುಗಿಸಿಕೊಂಡು ಮನೆಗೆ ಹೋಗುವುದರೊಳಗೆ ಇನ್ನೊಂದಕ್ಕೆ ಕರೆಯ ಬರುತ್ತದೆ. ಆಗ ಇದೆಂತಹ ಪ್ರತಿ ದಿವಸ ತಿರುಗಾಟ ಅಂತ ಮನೆಯಲ್ಲಿ ಬಾಕಿ ಇರುವಂತವರು ಹೇಳ್ತಾರೆ. ನಮಗೆ ಹೇಳುವುದಿಲ್ಲ ಅಂತಲ್ಲ, ಅದನ್ನು ಸಂಭಾಳಿಸಿಕೊಂಡು ನಾವು ಮತ್ತೆ ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ನಾವು ಹೊರಗಡೆ ಬರಲೇಬೇಕು. ಕೇವಲ ನಮ್ಮ ಮನೆ, ನಮ್ಮ ಕುಟುಂಬ ಇದು ಇಷ್ಟ ಅಲ್ಲ. ಭಗವಂತ ನಮ್ಮನ್ನು ಸೃಷ್ಟಿಸಿ ಭೂಮಿಗೆ ಕಳುಹಿಸಿದ್ದೇ ನಮ್ಮಿಂದ ಏನಾದರೂ ಋಣ ತೀರಿಸುವಂತ ಕೆಲಸಗಳು ಆಗಬೇಕು. ಈ ಸಮಾಜಕ್ಕೆ ನಮ್ಮ ಕೊಡುಗೆ ಅತ್ಯಮೂಲ್ಯವಾದಂಥದ್ದು. ಹಾಗಾಗಿ ಈ ಸಮಾಜಕ್ಕೆ ನಮ್ಮತ್ರ ಎಷ್ಟು ಸಾಧ್ಯವಿದೆಯೋ ನಮ್ಮ ಕ್ಷೇತ್ರಗಳಲ್ಲಿ, ಇವತ್ತು ನೃತ್ಯ ಕ್ಷೇತ್ರ ಇರಲಿ, ಯಕ್ಷಗಾನ ಕ್ಷೇತ್ರ ಇರಲಿ, ಸಂಗೀತ ಕ್ಷೇತ್ರ ಇರಲಿ, ಸಾಹಿತ್ಯ ಕ್ಷೇತ್ರಗಳು ಕೂಡ ಇರಲಿ, ಆ ಹೆಜ್ಜೆಯಲ್ಲಿ ನಾವು ಗುರಿ ಸಾಧನೆ ಮಾಡಬೇಕು ಅಂತಾದರೆ ಅನೇಕ ವಿಘ್ನಗಳು ನಮಗೆ ಬಂದೇ ಬರ್ತವೆ. ಅವನ್ನೆಲ್ಲ ಹಿಂದೆ ಸರಿಸಿ ನಮ್ಮ ಗುರಿಯ ಕಡೆಗೆ ಲಕ್ಷ್ಯ ಇದ್ದಾಗ ನಾವು ಈ ಒಂದು ಸಾಧನೆ ಮಾರ್ಗದಲ್ಲಿ ಬಂದು ಸನ್ಮಾನಕ್ಕೆ ಅರ್ಹರಾಗುವಂತಹ ಸಂದರ್ಭ. ಇದು ನಿಜವಾಗೂ ಹೆಮ್ಮೆಯ ವಿಷಯಗಳು. ಅನೇಕ ಮಹಿಳೆಯರು ಏನೂ ಸಾಧಿಸಲಿಕ್ಕಾಗೋದಿಲ್ಲ, ಎಂತ ಮನೆ ಕೆಲಸ ಎನ್ನುವಂತಹ ವಿಚಾರದಲ್ಲಿಯೇ ವೇಳೆಯನ್ನು ಕಳೆದು ಬಿಡ್ತಾರೆ. ಹಾಗೆ ಮಾಡಬಾರದು. ನಮ್ಮಿಂದ ಸಮಾಜಕ್ಕೆ ಏನಾದರೊಂದು ಕೊಡುಗೆಯನ್ನು ನಾವು ಕೊಡಲೇಬೇಕು ಹೇಳುವಂಥದ್ದನ್ನು ತೀರ್ಮಾನ ಮಾಡಿಕೊಂಡಾಗ ನಾವು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರದಲ್ಲಿ ನಮ್ಮ ಹತ್ರ ಏನು ಕೊಡುಗೆಯನ್ನು ಸಾಮಾಜಿಕವಾಗಿ ಮಾಡಲಿಕ್ಕಾಗ್ತದೆಯೋ ಅದನ್ನು ಮಾಡುವಂತಾಗಬೇಕು. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ನನ್ನನ್ನು ಗುರುತಿಸಿ ಇಲ್ಲಿ ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಚಿರುಋಣಿಯಾಗಿರುತ್ತೇನೆ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ತಮ್ಮ ಅದ್ಭುತವಾದ ನುಡಿಗಳಿಂದ ಅತಿಥಿ
ಹೆಣ್ಣೆಂದರೆ ಸಂಭ್ರಮ, ಹೆಣ್ಣೆಂದರೆ ಹಸಿರು, ಹೆಣ್ಣೆಂದರೆ